Done. So good evening. ಆರಾಮಿದ್ದೀರಿ? ಆಫ್ಟರ್ ಲಾಂಗ್ ಟೈಮ್ ಫಿಸಿಕ್ಸ್ ಸರ್ ಮಾಡತ್ತಾರಲ್ಲ ಕಂಟಿನ್ಯೂ. ಓಕೆ ಓಕೆ ಮುಗೀತಿಲ್ಲ. ನೋ ಪ್ರಾಬ್ಲಮ್. ಸೊ ಲಾಸ್ಟ್ ಕ್ಲಾಸ್ ಏನು ಡಿಸ್ಕಸ್ ಮಾಡಿರಿ? ಸಿಲೆಬಸ್ ಕಾಪಿ ತಂದಿರಿ ಅದು ಸಿಲೆಬಸ್ ಕಾಪಿ ಇತ್ತು ಅಂದ್ರೆ ನೋಡ್ರಿ ಅಕಾರ್ಡಿಂಗ್ ಟು ಸಿಲೆಬಸ್ ಹೋಗ್ರಿ. ಬಿಕಾಸ್ ನಿಮ್ದು ಸಿಲೆಬಸ್ ಅಷ್ಟೊಂದು ಲೆಂದಿ ಇಲ್ರಿ, ಭಾಳ ಈಸಿ ಸಿಲೆಬಸ್ ಅದ ರೀ ಕಂಪ್ಯೂಟರ್. ಇಷ್ಟೇ ಜನ ರೀ ಬರ್ತಾರೆ ಚಾಯ್ ಕುಡ್ಲಕ್ಕೆ ಹೋಗ್ಯಾರ? ಸೊ ಲಾಸ್ಟ್ ಕ್ಲಾಸ್ ಏನು ಡಿಸ್ಕಸ್ ಮಾಡಿರಿ ನಾವು? ಎಷ್ಟು ಮಾರ್ಕ್ಸ್ ಸಿಗಿದೆ ರೀ ಕಂಪ್ಯೂಟರ್ ಫಾರ್ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಆರ್? ಎಷ್ಟು ರೀ? ಎಚ್ ಎಸ್ ಟಿ ಆರ್ 13 ಮಾರ್ಕ್ಸು, ದೆನ್ ಜಿ ಪಿ ಎಸ್ ಟಿ ಆರ್ 25 ಮಾರ್ಕ್ಸ್. 13 ಮಾರ್ಕ್ಸ್ ರೀ. ಎಚ್ ಎಸ್ ಟಿ ಆರ್ 13 ಅದ ರೀ. ಓಕೆ, ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಮರ್ಜ್ ಅದ ರೀ ಎಚ್ ಎಸ್ ಟಿ ಆರ್. ಜಿ ಪಿ ಎಸ್ ಟಿ ಆರ್ 25 ಮಾರ್ಕ್ಸ್. ಸೊ ಲಾಸ್ಟ್ ಕ್ಲಾಸ್ ಇದ್ದೀರಿ ಕಂಪ್ಯೂಟರ್ ಕ್ಲಾಸ್ ಇದೆ ಆಲ್ಮೋಸ್ಟ್ ಯಾರು ಇರಲಿಲ್ಲ, ಮೇ ಬಿ ಓನ್ಲಿ ಇಂಟ್ರಡಕ್ಷನ್ ಪಾರ್ಟ್ ಆಗಿತ್ತು ರೀ. ಆಮೇಲೆ ನಾನು ಬರಲಿಲ್ಲ 1 ಮಂತ್ ಆಯ್ತು. ಕಂಪ್ಯೂಟರ್ ಇಂಟ್ರಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ನಾವು ಲಾಸ್ಟ್ ಕ್ಲಾಸ್. ಓಕೆ, ಸೊ ಏನೇನು ಡಿಸ್ಕಸ್ ಮಾಡಿವಿ ಅಂದ್ರೆ ಕಂಪ್ಯೂಟರ್ ಪದ ಎಲ್ಲಿಂದ ಬಂತು, ಕಂಪ್ಯೂಟರ್ನ ಪಿತಾಮಹ ಯಾರು, ಅದೇ ರೀತಿ ಕಂಪ್ಯೂಟರ್ನ ಇತಿಹಾಸ ಯಾವ ರೀತಿ ಬಂತು, ಅದೇ ರೀತಿ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು, ಮೊದಲ ಏನಂತಾರೆ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್, ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್, ಫಸ್ಟ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್, ಅದೇ ರೀತಿ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್, ಫಸ್ಟ್ ಕಂಪ್ಯೂಟರ್ ಇನ್ ಇಂಡಿಯಾ, ಫಸ್ಟ್ ಕಂಪ್ಯೂಟರ್ ಇನ್ ವರ್ಲ್ಡ್, ಫಸ್ಟ್ ಸೂಪರ್ ಕಂಪ್ಯೂಟರ್ ಇನ್ ಇಂಡಿಯಾ ಅಂಡ್ ವರ್ಲ್ಡ್. ಅಗೇನ್ ವಾಟ್ ವಿ ಡಿಸ್ಕಸ್, ಅಗೇನ್ ಜನರೇಷನ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಓಕೆ, ಆಲ್ಮೋಸ್ಟ್ ಸೇಮ್ ಅದ. ಸಿಲೆಬಸ್ ನೀವು ನೋಡ್ಬೋದು ಆಲ್ಮೋಸ್ಟ್ ಸೇಮ್ ಅದ ರೀ, ನೋ ಚೇಂಜ್, ಆಲ್ಮೋಸ್ಟ್ ಸೇಮ್ ಸಿಲೆಬಸ್. ಓನ್ಲಿ ನಿಮ್ಗೆ ಜಿ ಪಿ ಎಸ್ ಟಿ ಆರ್ದಾಗ ಏನು ಕೊಟ್ಟನ್ರಿ ಎಕ್ಸ್ಟ್ರಾ ಅಂದ್ರು ಡಿಜಿಟಲ್ ರೆಪಾಸಿಟರೀಸ್ ಅಂತ ಬರ್ತವೆ. ಡಿಜಿಟಲ್ ರೆಪಾಸಿಟರೀಸ್ ಅಂಡ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್. ಓಕೆ, ಮಾಹಿತಿ ಸಿಂಧು ICTC ಪ್ರಾಜೆಕ್ಟ್, ಗ್ರಾಮನ್, ಅದೇ ರೀತಿ ದಿಶಾ ಆ್ಯಪ್ ಯಾಕೆ ಯೂಸ್ ಮಾಡ್ತಾರ. ಓಕೆ, ಮೀನ್ಸ್ ICT ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಏನದ ನೋಡ್ರಿ, ಅದ್ರದ್ದು ಏನು ಯೂಸ್ ಅದ. ಆಲ್ರೆಡಿ ನೀವು B.Ed ಓದಿರಿ, ಒಂದು ICT ಇನ್ ಎಜುಕೇಶನ್ ಅಂತ ಐತ್ರಿ. ಸೊ ಆ ರಿಲೇಟೆಡ್ ಕ್ವಶನ್ ಕೇಳ್ತಾನೆ. ಸ್ವಲ್ಪ ಏನಂತಾರೆ ಪೆಡಗಗಿ ಕಾನ್ಸೆಪ್ಟ್ ಬರ್ತಾರೆ ಇದ್ರ. ದೆನ್ ನುಡಿ ಸಾಫ್ಟ್ವೇರ್ ಅಂತೂ ಇದ್ರಾಗ ಏನು ಹೇಳಪ್ಲೇ ಇಲ್ರಿ, ಆಲ್ಮೋಸ್ಟ್ ಪ್ರಾಕ್ಟಿಕಲ್ ರೀ, ಇದು ಟೋಟಲಿ ಪ್ರಾಕ್ಟಿಕಲ್. ಇನ್ನು ಸ್ವಲ್ಪ ಎಚ್ ಎಸ್ ಟಿ ಆರ್ ಕಂಪೇರ್ ಮಾಡಿದ್ರೆ ಜಿ ಪಿ ಎಸ್ ಟಿ ಆರ್ ಸ್ವಲ್ಪ ಇನ್ ಡೆಪ್ತ್ ಅದ ರೀ. ಸ್ವಲ್ಪ ಎಕ್ಸ್ಟ್ರಾ ಏನಪ್ಪ ಅಂದ್ರೆ ನುಡಿ ಡಿಜಿಟಲ್ ರೆಪಾಸಿಟರೀಸ್ ಕರ್ನಾಟಕ ಸ್ಟೇಟ್ ಪ್ರಾಜೆಕ್ಟ್ಸ್, ಇದ್ರಾಗ ಅಷ್ಟು ಏನೂ ಇಲ್ರಿ. ಇದ್ರಾಗ ಓನ್ಲಿ ನುಡಿ ಸಾಫ್ಟ್ವೇರ್ ಕೊಟ್ಟಿದ್ದಾನೆ. ಎಚ್ ಎಸ್ ಟಿ ಆರ್ ಸ್ವಲ್ಪ ಕಡಿಮೆ ಅದ ರೀ, ಜಿ ಪಿ ಎಸ್ ಟಿ ಆರ್ ಸ್ವಲ್ಪ ಇನ್ ಡೆಪ್ತ್ ಅದ ರೀ. ಸೊ ಲಾಸ್ಟ್ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಡಿಸ್ಕಸ್ ಮಾಡ್ರಿ, ಸ್ವಲ್ಪ ಕ್ವಿಕ್ ರಿವಿಷನ್ ಮಾಡೋದು. ಕ್ವಿಕ್ ರಿವಿಷನ್. ಸೊ ಏನ್ರಿ ಕಂಪ್ಯೂಟರ್ ಅಂದ್ರು, ಕಂಪ್ಯೂಟರ್ ಏನ್ರಿ ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಇಟ್ ಈಸ್ ಎಲೆಕ್ಟ್ರಾನಿಕ್ ಡಿವೈಸ್. ಓಕೆ, ಈ ಕಂಪ್ಯೂಟರ್ ಎಷ್ಟು ಮಬ್ಬ ಅದ ರೀ, ಇದಕ್ಕೆ ಇನ್ಪುಟ್ ಕೊಡೋಸ್ತನ ಆನ್ಸರ್ ಕೊಡಲ್ರಿ.
ಓಕೆ, ಇದು ತನ್ನಿಂತ ತಿಳ್ಕೊಂಡು ಕೆಲಸ ಮಾಡಲ್ರಿ, ನಾವು ವರ್ಕ್ ಕೊಡ್ಬೇಕು, ಅವಾಗ ಮಾತ್ರ ವರ್ಕ್ ಮಾಡ್ತೀವಿ. ಓಕೆ, ಸೊ ಕಂಪ್ಯೂಟರ್ ಸ್ಟ್ಯಾಂಡ್ಸ್ ಫಾರ್ ಕಾಮನ್ಲಿ ಆಪರೇಟಿಂಗ್ ಮಷೀನ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಅಂಡರ್ ಟೆಕ್ನಿಕಲ್ ಎಜುಕೇಶನ್ ಅಂಡ್ ರಿಸರ್ಚ್. ಇದು ಫುಲ್ ಫಾರ್ಮ್. ಆಮೇಲೆ ಕಂಪ್ಯೂಟರ್ ಒಳಗ 3 ಅಥವಾ 4 ವರ್ಡಿನ ಮಾತ್ರ ಫುಲ್ ಫಾರ್ಮ್ ಕೇಳ್ತಾನೆ. ಇಷ್ಟು ಲೆಂದಿ ಫುಲ್ ಫಾರ್ಮ್ ಯಾವತ್ತೂ ಕೇಳಿಲ್ಲ. ಅಂಡರ್ಸ್ಟುಡ್? ಇಷ್ಟು ಲೆಂದಿ ಫುಲ್ ಫಾರ್ಮ್ ಯಾವತ್ತೂ ಕೇಳಲ್ಲ, ಕೇಳಂಗೂ ಇಲ್ಲ. ಆಲ್ಮೋಸ್ಟ್ 3 or 4 ವರ್ಡಿನ ಫುಲ್ ಫಾರ್ಮ್ ಕೇಳ್ತಾರೆ. ರ್ಯಾಮ್, ರಾಮ್, ALU, CPU, CU, ಓಕೆ, TCP ಅಂದರೇನು, IP ಅಂದರೇನು, ಈ ರೀತಿ ಫುಲ್ ಫಾರ್ಮ್ ಕೇಳ್ತಾರೆ. ಓಕೆ, ರ್ಯಾಮ್ ಅಂದ್ರೇನು, ರಾಮ್ ಅಂದ್ರೇನು, ಈ ರೀತಿ 3 ಅಥವಾ 4, ಮ್ಯಾಕ್ಸಿಮಮ್ 4. ಓಕೆ, ಸೊ ಆ ಕಾರಣಕ್ಕೆ ಏನಪ್ಪ ಅಂದ್ರು ಇಷ್ಟು ಲೆಂದಿ ನೆನ್ಪಿಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾಲೆಜ್ ಪರ್ಪಸ್ ನೆನ್ಪಿಡ್ಬೇಕ್ರಿ. ಕಾಮನ್ಲಿ ಆಪರೇಟಿಂಗ್ ಮಷೀನ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಅಂಡರ್ ಟೆಕ್ನಿಕಲ್ ಎಜುಕೇಶನ್ ಅಂಡ್ ರಿಸರ್ಚ್. ಇದು ಕಂಪ್ಯೂಟರ್ ಫುಲ್ ಫಾರ್ಮ್. ಓಕೆ, ಸೊ ಕಂಪ್ಯೂಟರ್ ಅಂದ್ರೆ ಏನ್ರಿ? ಇದು ಒಂದು ಎಲೆಕ್ಟ್ರಾನಿಕ್ ಸಾಧನ ಆಗಿದೆ. ಏನ್ರಿ ಇದು ಒಂದು ಎಲೆಕ್ಟ್ರಾನಿಕ್ ಸಾಧನ. ಇದೊಂದು ಎಲೆಕ್ಟ್ರಾನಿಕ್ ಸಾಧನ. ಇಟ್ ಇಸ್ ಎಲೆಕ್ಟ್ರಾನಿಕ್ ಡಿವೈಸ್, ಎಲೆಕ್ಟ್ರಾನಿಕ್ ಸಾಧನ. ಸೊ ಇದು ಎದರ ಮೇಲೆ ವರ್ಕ್ ಮಾಡ್ತಾರೆ? ಒಂದು ಪ್ರಿನ್ಸಿಪಲ್ ಇದೆ, ದಟ್ ಈಸ್ IPO. ಆಲ್ರೆಡಿ ಹೇಳಿ ಲಾಸ್ಟ್ ಕ್ಲಾಸಲ್ಲಿ. IP ಅಂದ್ರೆ ಏನ್ರಿ? ಇನ್ಪುಟ್ ಪ್ರೊಸೆಸ್ ಔಟ್ಪುಟ್. ಇನ್ಪುಟ್ ಪ್ರೊಸೆಸ್ ಔಟ್ಪುಟ್. ಕಂಪ್ಯೂಟರ್ ಕಾರ್ಯ ಮಾಡ್ತಕ್ಕಂಥ ಯಾವ್ದ್ರ ಮೇಲಪ್ಪ ಅಂದ್ರೆ ದಟ್ ಈಸ್ IPO. IPO ಮೀನ್ಸ್ ಇನ್ಪುಟ್ ಪ್ರೊಸೆಸ್ ಔಟ್ಪುಟ್. ಇನ್ಪುಟ್ ಪ್ರೊಸೆಸ್ ಔಟ್ಪುಟ್. ಸೊ ದಿಸ್ ಇಸ್ ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಮೇಲೆ ಏನಪ್ಪ ಅಂದ್ರು ಕಂಪ್ಯೂಟರ್ ವರ್ಕ್ ಮಾಡ್ತಾರೆ. ಹಾಗಾದ್ರೆ ಕಂಪ್ಯೂಟರ್ ಅಂತಕ್ಕಂಥ ಪದ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಬಳಕೆ ಬಂತು, ಎಲ್ಲಿಂದ ಬಂತು? ಓಕೆ, ಸೊ ಇದು ಲ್ಯಾಟಿನ್ ಭಾಷೆಯ ಕಂಪ್ಯೂಟ್ ಅಂತಕ್ಕಂಥ ಪದದಿಂದ ಬಂತು. ಲ್ಯಾಟಿನ್ ಭಾಷೆಯ ಕಂಪ್ಯೂಟ್ ಅಂತಕ್ಕಂಥ ಪದದಿಂದ ಬಂತು. ಕಂಪ್ಯೂಟ್ ಅಂದ್ರೆ ಏನ್ರಿ? ಲೆಕ್ಕಾಚಾರ ಮಾಡುವಂತ ಅರ್ಥ. ಲೆಕ್ಕಾಚಾರ ಮಾಡುವಂತ ಅರ್ಥ ಕೊಡ್ತಾರೆ. ಕಂಪ್ಯೂಟ್ ಮೀನ್ಸ್ ಲೆಕ್ಕ, ಅಥವಾ ಕಂಪ್ಯೂಟೇರ್ ಅಂತ ಕರೀತಾರೆ. ಓಕೆ, ಕಂಪ್ಯೂಟ್ ಅಥವಾ ಕಂಪ್ಯೂಟರ್ ಅಂತಕ್ಕಂಥ ಪದವು ಲ್ಯಾಟಿನ್ ಭಾಷೆ ಕಂಪ್ಯೂಟ್ ಲಿಂದ ಬಂದ್ರೆ ದಟ್ ಈಸ್ ಲೆಕ್ಕಾಚಾರ ಅಥವಾ ಕ್ಯಾಲ್ಕುಲೇಷನ್ ಮಾಡೋಂತ ಅರ್ಥ. ಓಕೆ, ಹಾಗಾದ್ರೆ ಕಂಪ್ಯೂಟರ್ ಪಿತಾಮಹ ಯಾರ್ರಿ? ಚಾರ್ಲ್ಸ್ ಬ್ಯಾಬೇಜ್. ಇಲ್ಲಿ ಬಹಳ ಕನ್ಫ್ಯೂಸ್ ಏನಾಗ್ತಪ್ಪ ಅಂದ್ರು ನೋಡ್ರಿ, ಪಿತಾಮಹ ಅಂದಾಗ ಗಣಕಯಂತ್ರದ ಪಿತಾಮಹ, ಗಣಕಯಂತ್ರದ ಬೆಟರ್ ಅನ್ನೊಂದ್ಸರಿ ಬರುತ್ತೆ, ಇಲ್ಲಿ ನೆನಪಿಡ್ಬೇಕ್ರಿ, ಬಹಳ ಕನ್ಫ್ಯೂಸ್ ಆಗ್ತದೆ. ಗಣಕಯಂತ್ರದ ಪಿತಾಮಹ ಯಾರು ಅಂದಾಗ ದಟ್ ಇಸ್ ಚಾರ್ಲ್ಸ್ ಬ್ಯಾಬೇಜ್. ಇದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಚಾರ್ಲ್ಸ್ ಬ್ಯಾಬೇಜ್. ಎಕ್ಸಾಮ್ನಾಗ ಏನ್ ಕೇಳ್ತಾನ್ರಿ? ಇವಾಗ ಸೇಮ್ ಕ್ವಶನ್ ಕೇಳ್ತಾನ್ರಿ. ಗಣಕಯಂತ್ರ ಈ ಕೆಳಗಿನಲ್ಲಿ ಗಣಕಯಂತ್ರದ ಪಿತಾಮಹ ಯಾರು ಅಂತ ಕೇಳ್ತಾನೆ. ಅಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಆಪ್ಷನ್ ನಾಗ ಇರಲ್ಲ. ಸೊ ಅಲ್ಲಿ ಏನಿರ್ತಾರೆ ಆಪ್ಷನ್ ಒಳಗ? ಜಾನ್ ಓ ನ್ಯೂಮನ್ ಅಂತ ಇರ್ತಾರೆ. ಜಾನ್ ಓನ್ ನ್ಯೂಮನ್. ಓಕೆ, ಸೊ ಜಾನ್ ಓ ನ್ಯೂಮನ್ ಏನಪ್ಪ ಅಂದ್ರು ಫಾದರ್ ಆಫ್ ಕಂಪ್ಯೂಟರ್ ಕರೀತಾರೆ. ಡಿಜಿಟಲ್ ಕಂಪ್ಯೂಟರ್, ಫಾದರ್ ಆಫ್ ಡಿಜಿಟಲ್ ಕಂಪ್ಯೂಟರ್ ಯಾರಪ್ಪ ಅಂದ್ರೆ ಜಾನ್ ಓ ನ್ಯೂಮನ್. ಇಲ್ಲಾಂದ್ರೆ ಒಂದ್ಸರಿ ಏನ್ ಕೊಡ್ತಾನೆ? ಗಣಕಯಂತ್ರದ ಪಿತಾಮಹ ಯಾರು? ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಬಿ ಜಾನ್ ನ್ಯೂಮನ್, ಆಪ್ಷನ್ ಸಿ ಟಿಮ್ ಬರ್ನರ್ಲಿ, ಆಪ್ಷನ್ ಡಿ ಅಲನ್ ಟ್ಯೂರಿಂಗ್. ಸೊ ಆ ಟೈಮಿಗೆ ಏನ್ ಮಾಡ್ಬೇಕ್ರಿ? ಗಣಕಯಂತ್ರ ಅಂತ ಕೇಳಿದಾಗ ಚಾರ್ಲ್ಸ್ ಬ್ಯಾಬೇಜ್. ಓಕೆ, ಎಲೆಕ್ಟ್ರಾನಿಕ್ ಪಿತಾಮಹ, ಎಲೆಕ್ಟ್ರಾನಿಕ್ ಅಲನ್ ಟ್ಯೂರಿಂಗ್ ಹೇಳ್ತೇನೆ. ಓಕೆ, ಇದು ಓನ್ಲಿ ಪಿತಾಮಹ ಅಂತ ಹೇಳ್ತೇನೆ. ಓಕೆ, ಓನ್ಲಿ ಪಿತಾಮಹ ಅಂತ ಕೇಳ್ತಾನೆ. ಆಮೇಲೆ ಆಧುನಿಕ ಗಣಕಯಂತ್ರದ ಪಿತಾಮಹ ಯಾರು ಅಂತ ಕೇಳ್ತಾನೆ. ಆಧುನಿಕ ಗಣಕಯಂತ್ರದ ಪಿತಾಮಹ ಯಾರು ಅಂತ ಕೇಳ್ತಾನೆ. ಸೊ ಅವಾಗ ನಿಮ್ದು ಆನ್ಸರ್ ಏನಿರ್ಬೇಕ್ರಿ? ಅಲನ್ ಟ್ಯೂರಿಂಗ್ ಅಥವಾ ಫಾದರ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂತ ಕರೀತಾರೆ. ಗಣಕ ವಿಭಾಗದ ಏನಪ್ಪ ಅಂದ್ರು ಫಾದರ್ ಇವರಿಗೆ ಕರೀತಾರೆ. ಆಧುನಿಕ ಗಣಕಯಂತ್ರದ ಪಿತಾಮಹ ಯಾರಿ? ಅಲನ್ ಟ್ಯೂರಿಂಗ್. ಇದು ಕನ್ಫ್ಯೂಸ್ ಆಗ್ತಾ ನೋಡ್ರಿ ಬಹಳ ಜನರಿಗೆ. ಓಕೆ, ಅಥವಾ ಇವ್ರಿಗೆ ಫಾದರ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂತ ಕರೀತಾರೆ. ಗಣಕಯಂತ್ರ ವಿಭಾಗದ ಪಿತಾಮಹನು ಕರೀತಾರೆ ಅಲನ್ ಟ್ಯೂರಿಂಗ್. ಚಾರ್ಲ್ಸ್ ಬ್ಯಾಬೇಜ್, ಜಾನ್ ವಾನ್ ನ್ಯೂಮನ್, ಅಲನ್ ಟ್ಯೂರಿಂಗ್.
ಮೂರದ ಹೆಸರು ನೆನಪಿರೋದು. ಇಲ್ಲ, ಈಗ ಏನ್ ಮಾಡತ್ತನ್ರಿ, ಕ್ವಶನ್ ಏನ್ ಮಾಡ್ತಾನಪ್ಪ ಅಂದ್ರು ಎಲೆಕ್ಟ್ರಾನಿಕ್ ಅಂತ ಕೇಳ್ತಾನೆ. ಯಾಕಂದ್ರೆ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ ಆಗಿ ಇವರೇ ವರ್ಕ್ ಮಾಡೋದು. ಚಾರ್ಲ್ಸ್ ಬೇಬೇಜ್ ಕಂಪ್ಯೂಟರ್ ರೆಡಿ ಮಾಡಿದಲ್ಲ, ಅದು ಅನಲಾಗ್ ಇತ್ತು, ಫುಲ್ ಕಂಪ್ಲೀಟ್ಲಿ ಡಿಜಿಟಲ್ ಇದಿಲ್ಲ ಅದು. ಡಿಜಿಟಲಿ ಕನ್ವರ್ಟ್ ಮಾಡಿ ಜಾನ್ ವಾನ್ ನ್ಯೂಮನ್. ಓಕೆ, ಇವರೊಂದು ಕಂಪ್ಯೂಟರ್ ಕಂಡುಹಿಡಿತಾರೆ, ದಟ್ ಈಸ್ ಇಡಿ ವ್ಯಾಕ್ ಅಂತ, EDVS, ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಕಂಡುಹಿಡಿತಾರೆ. ಆ ಟೈಮ್ಲಿಂದ ಇವ್ರಿಗೆ ಏನಂತ ಕರೀತಾರಪ್ಪ ಅಂದ್ರೆ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ. ಎಲೆಕ್ಟ್ರಾನಿಕ್ ಕಂಪ್ಯೂಟರ್, ನಾಟ್ ಓನ್ಲಿ ಕಂಪ್ಯೂಟರ್, ಫಾದರ್ ಆಫ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ಫಾದರ್ ಆಫ್ ಕಂಪ್ಯೂಟರ್ ಮೀನ್ಸ್ ಚಾರ್ಲ್ಸ್ ಬೇಬೇಜ್, ಫಾದರ್ ಆಫ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಮೀನ್ಸ್ ಜಾನ್ ವಾನ್ ನ್ಯೂಮನ್, ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಮೀನ್ಸ್ ಅಲನ್ ಟ್ಯೂರಿಂಗ್. ಓಕೆ, ಈ ರೀತಿ ಏನಪ್ಪ ಅಂದ್ರೆ ಕ್ವಶನ್ ಅರೈಸ್ ಮಾಡ್ಬೋದು ಇಂಟ್ರೊಡಕ್ಷನ್ ಪಾರ್ಟ್ಲಿಂದ ಕ್ವಶನ್ ಅರೈಸ್ ಮಾಡ್ಬೋದು. ಓಕೆ, ಹಾಗಾದ್ರೆ ಕಂಪ್ಯೂಟರ್ನ ವೇಗ ಎದುರುಗಳಿತಾರ ಅಂತ ಹೇಳಿದಾರೆ ಎಕ್ಸಾಮ್ ಅಲ್ಲಿ. ಈ ಶಾರ್ಟ್ ಆಗಿ ಹೇಳ್ತೀನಿ ರೀ, ಕಂಪ್ಯೂಟರ್ನ ವೇಗ ಯಾವ್ದಾರ ಅಳಿತಾರೆ. ಕಂಪ್ಯೂಟರ್ನ ವೇಗ ಯಾರು ಅಳಿತಾರೆ? ಹರ್ಟ್ಸ್. ಓಕೆ, ಕಂಪ್ಯೂಟರ್ನ ವೇಗ ಹರ್ಟ್ಸ್ ಗಳಲ್ಲಿ ಅಳಿತಾರೆ. ಹರ್ಟ್ಸ್ ಏನ್ರಿ ಇದು ಫ್ರೀಕ್ವೆನ್ಸಿದ SI ಯೂನಿಟ್ ಅದ ರೀ, ಹರ್ಟ್ಸ್. ಸೊ ವೇಗ ಎದುರಾಗ ಅಳಿತಾರೆ ಹರ್ಟ್ಸ್. ಈ ಹರ್ಟ್ಸ್ ಬಂದ್ಬಿಟ್ಟಾಗ ಇವಾಗ ಹರ್ಟ್ಸ್ ಮೇಲೆ ಏನಪ್ಪ ಅಂದ್ರು ಮೆಗಾ ಹರ್ಟ್ಸ್, ಗೀಗಾ ಹರ್ಟ್ಸ್, ಟೆರಾ ಹರ್ಟ್ಸ್. ಮೆಗಾ ಹರ್ಟ್ಸ್, ಗೀಗಾ ಹರ್ಟ್ಸ್, ಟೆರಾ ಹರ್ಟ್ಸ್, ಈ ರೀತಿ ಸ್ಪೀಡ್ ಅನ್ನ ಮೆಜರ್ ಮಾಡ್ತೀವಿ. ಓಕೆ, ಸೊ ಕಂಪ್ಯೂಟರ್ ಸ್ಪೀಡ್ ಇಸ್ ಮೆಜರ್ ಇನ್ ಟರ್ಮ್ಸ್ ಆಫ್ ಹರ್ಟ್ಸ್, ಮೆಗಾ ಹರ್ಟ್ಸ್, ಗೀಗಾ ಹರ್ಟ್ಸ್, ಟೆರಾ ಹರ್ಟ್ಸ್. ಇಟ್ ಡಿಪೆಂಡ್ಸ್ ಆನ್ ದಿ ಪ್ರೊಸೆಸರ್. ಈಗ ಯಾವ ಪ್ರೊಸೆಸರ್ ಬಳಸತ್ರಿ ಅದ್ರ ಮೇಲೆ ಡಿಪೆಂಡ್ ರೀ. ಮತ್ತೆ CPU ಒಳಗ CPU ಆನ್ ಮಾಡಿದ ತಕ್ಷಣ ಒಂದು ಫ್ಯಾನ್ ರೊಟೇಟ್ ಆಗ್ತದೆ ನೋಡ್ರಿ, ಅದ್ರ ಕೆಳಗಡೆ ಏನಿಲ್ಲ ಒಂದು ಮೈಕ್ರೋ ಪ್ರೊಸೆಸರ್ ಚಿಪ್ ಇರ್ತದೆ. ಆ ಚಿಪ್ ಮೇಲೆ ಡಿಪೆಂಡ್ ರೀ ಇದು ಅಗೇನ್ ಹರ್ಟ್ಸ್. ಓಕೆ, ಇಂಟೆಲ್ 4004 ಇದೆ ಏನ್ರಿ ಮೊದಲ ಮೈಕ್ರೋ ಪ್ರೊಸೆಸರ್. ಇಂಟೆಲ್ 4004 ಏನಪ್ಪ ಅಂದ್ರೆ ಇದು ಮೊದಲ ಮೈಕ್ರೋ ಪ್ರೊಸೆಸರ್, ಇಂಟೆಲ್ 4004. ಓಕೆ, ಸೊ ಇದು ಯಾವ ವರ್ಷ ಬಂತ್ರಿ? 1971 ಒಳಗೆ ಬಂತು. ಇಂಟೆಲ್ 4004 1971 ಒಳಗೆ ಬಂತು. ಫ್ಯಾಡ್ರಿಕೋ ಫ್ಯಾಗಿನ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಈ ಒಂದು ಮೈಕ್ರೋ ಚಿಪ್ ಅನ್ನ ಅಥವಾ ಈ ಒಂದು ಮೈಕ್ರೋ ಪ್ರೊಸೆಸರ್ ನ ಕಂಡುಹಿಡಿತಾರೆ. ಯಾರು? ಫ್ಯಾಡ್ರಿಕೋ ಫ್ಯಾಗಿನ್ ಅಂತ ಈ ಒಂದು. ಓಕೆ, ಇವಾಗ ನಾವೇನ್ ಕಂಪ್ಯೂಟರ್ ಒಳಗೆ ಬಳಸ್ತಕ್ಕಂಥ ಮೈಕ್ರೋ ಪ್ರೊಸೆಸರ್ ಇದಾವ ನೋಡ್ರಿ, ಅವೆಲ್ಲ ಅಡ್ವಾನ್ಸ್ ಇದಾವ್ರಿ. AMD ಅಂತಕ್ಕಂಥ ಮೈಕ್ರೋ ಪ್ರೊಸೆಸರ್ ಇತ್ತೀಚೆಗೆ ಬಹಳ ಅಡ್ವಾನ್ಸ್ ಆಗಿ ಬಳಸ್ತಾರೆ. AMD ನೀವು ಕೇಳಿರ್ಬೋದು, ಇಂಟೆಲ್ ಕೋರ್ i3 ಕೇಳಿರ ಸರ್? ಇಂಟೆಲ್ ಕೋರ್ i3, i5, i7 ಹೆಸರು ಕೇಳಿರಿ ಈ ರೀತಿ. ಸೊ ಇದೇನ್ರಿ ಮೈಕ್ರೋ ಪ್ರೊಸೆಸರ್ ವರ್ಜನ್ಸ್ ರೀ, ಹೊಸ ವರ್ಜನ್ಸ್. ಇಂಟೆಲ್ ಕೋರ್ i3, i5, ಆಮೇಲೆ ಕ್ವಾಲ್ಕಾಮ್ ಅಂತ ಬಂತ್ರಿ, ಕ್ವಾಲ್ಕಾಮ್, ಕ್ವಾಡ್ಕಾಮ್. ಓಕೆ, ಆಮೇಲೆ ಸ್ನ್ಯಾಪ್ ಡ್ರ್ಯಾಗನ್ ಅಂತ ಬಂದದ್ರಿ. ಇತ್ತೀಚೆಗೆ ವಿವೋ ಮೊಬೈಲ್ ಫೇಮಸ್ ಆಗ್ಲಿಕ್ಕೆ ಕಾರಣ ಏನ್ರಿ? ಮೈಕ್ರೋ ಪ್ರೊಸೆಸರ್ ನೋಡ್ರಿ, ಮೈಕ್ರೋ ಪ್ರೊಸೆಸರ್ ಅಂಡ್ ಕ್ಯಾಮ್ರಾ. ಅವ್ರ ಓನ್ ಕ್ಯಾಮ್ರಾ ಕೊಡ್ತಾ ಇಲ್ಲ, ಸೋನಿದವ್ರ ಕ್ಯಾಮ್ರಾ ಕೊಡ್ತಾ ಇದ್ರು. ವಿವೋ ಮೊಬೈಲ್ ಫೇಮಸ್ ಆಗ್ಲಿಕ್ಕೆ ಕಾರಣ ಏನ್ರಿ? ಇಟ್ ಇಸ್ ಬಿಕಾಸ್ ಆಫ್ ಲೇಟೆಸ್ಟ್ ಮೈಕ್ರೋ ಪ್ರೊಸೆಸರ್ ಯೂಸ್ ಮಾಡುತ್ತಾರೆ, ಈ ಹೊಸ ಚಿಪ್ ಗಳನ್ನ ಯೂಸ್ ಮಾಡುತ್ತೆ. ಆ ಕಾರಣಕ್ಕೆ ವಿವೋ ಬಹಳಷ್ಟು ಏನಪ್ಪ ಅಂದ್ರು ಇಡೀ ಮೊಬೈಲ್ ಟೆಲಿಕಮ್ಯುನಿಕೇಶನ್ ನಂಬರ್ 1 ಆಗಿದೆ. ಅವ್ರದ್ದು ಓನ್ ಏನೂ ಇಲ್ರಿ, ಎಲ್ಲ ಬೇರೆ ಬೇರೆ ಕಂಪನಿ ಇದೆ. ಕ್ಯಾಮ್ರಾನು ಅವ್ರದಿಲ್ಲ, ಮೈಕ್ರೋ ಪ್ರೊಸೆಸರ್ನ ಅವ್ರದಿಲ್ಲ, ಏನಿಲ್ಲ, ಓನ್ಲಿ ಬ್ರ್ಯಾಂಡಿಂಗ್ ಮಾಡತ್ತಾರ. ಓಕೆ, ಸೊ ಇದು ಎದ್ರ ಮೇಲೆ ಡಿಪೆಂಡ್ ಇರುತ್ತಪ್ಪ ಅಂದ್ರೆ ಮೈಕ್ರೋ ಪ್ರೊಸೆಸರ್ ಮೇಲೆ ಡಿಪೆಂಡ್ ಇರುತ್ತೆ. ಮೈಕ್ರೋ ಪ್ರೊಸೆಸರ್ ಅಥವಾ ಮೈಕ್ರೋ ಪ್ರೊಸೆಸರ್ ಚಿಪ್ ಅನ್ಬೋದು. ಓಕೆ, ಡೈರೆಕ್ಟ್ಲಿ ಕೇಳಿದ್ರು ವೇಗ ಅಂತ ಹರ್ಟ್ಸ್ ರೀ, ಇಂಡೈರೆಕ್ಟ್ಲಿ ಕೇಳಿದಾಗ ಮೈಕ್ರೋ ಪ್ರೊಸೆಸರ್. ಈ ರೀತಿ 2 ಕ್ವಶನ್ ಕೇಳ್ಬೋದು. ಮೈಕ್ರೋ ಪ್ರೊಸೆಸರ್ ಚಿಪ್ ಇದು. CPU ಒಳಗ ಈಗ ನೀವು ಫ್ಯಾನ್ ಆನ್ CPU ಆನ್ ಮಾಡಿದ ತಕ್ಷಣ ಒಂದು ಫ್ಯಾನ್ ರೊಟೇಟ್ ಆಗ್ತದೆ ನೋಡ್ರಿ, ಅದು ಓಪನ್ ಮಾಡಿದಾಗ ಅದ್ರ ಕೆಳಗಡೆ ಒಂದು ಮೈಕ್ರೋ ಪ್ರೊಸೆಸರ್ ಚಿಪ್ ಇರ್ತದೆ. ಓಕೆ, ಅದರಿಂದ ಕಂಪ್ಯೂಟರ್ ವರ್ಕ್ ಮಾಡ್ತದೆ. ಓಕೆ, ದಿಸ್ ಇಸ್ ವೇಗ, ಸ್ಪೀಡ್ ಆಫ್ ಕಂಪ್ಯೂಟರ್ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಹರ್ಟ್ಸ್. ಓಕೆ, ಆಮೇಲೆ ಇನ್ನೊಂದ್ಸರಿ ಎಕ್ಸಾಮ್ನಾಗ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಯಾವ್ದ್ರಿ? ಮೆಮೊರಿ. ಹೌದ್ರಿ, ಮೆಮೊರಿ. ಅದ್ರ ನೆಕ್ಸ್ಟ್ ಸ್ಲೈಡಿಗೆ ಬರೀತೀನಿ. ಸೊ ಮೆಮೊರಿ ಅಂದ್ರೆ ಏನ್ರಿ ಇನ್ ಜನರಲ್ ಆಗಿ? ಸ್ಟೋರೇಜ್. ಓಕೆ, ಮೆಮೊರಿ ಅಂದ್ರೆ ಏನಿಲ್ಲ, ಸ್ಟೋರ್ ಮಾಡೋದು. ಓಕೆ, ನೀವು ಈ ಡಾಟಾವನ್ನ ಸ್ಟೋರ್ ಮಾಡ್ತೀರಿ. ಓಕೆ, ಸೊ ಆ ರೀತಿ ಏನಪ್ಪ ಅಂದ್ರೆ ಕಂಪ್ಯೂಟರ್ ಮೆಮೊರಿ ಯಾವ ರೀತಿ ಏನಪ್ಪ ಅಂದ್ರೆ ಇದು ಮಾಡ್ತಾರೆ. ಸೊ ಮೆಮೊರಿ ಸ್ಮರಣೆ.
ಕಂಪ್ಯೂಟರ್ ಮೆಮೊರಿ. ಸೊ ಕಂಪ್ಯೂಟರ್ ಮೆಮೊರಿ ಎದ್ರಾಗ ಮೆಜರ್ ಮಾಡ್ತಾರೆ ಆಲ್ರೆಡಿ ನಿಮ್ಗೆ ಗೊತ್ತು. ಕಂಪ್ಯೂಟರ್ ಮೆಮೊರಿ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಬೀಟ್ಸ್ ಅಂಡ್ ಬೈಟ್ಸ್. ಎದ್ರಾಗ ಮೆಜರ್ ಮಾಡ್ತಾರೆ? ಬೀಟ್ಸ್ ಅಂಡ್ ಬೈಟ್ಸ್. ಕಂಪ್ಯೂಟರ್ ಮೆಮೊರಿ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಬೀಟ್ಸ್ ಅಂಡ್ ಬೈಟ್ಸ್. ಓಕೆ, ಇಲ್ಲಿ 8 ಬೀಟ್ಸ್ ಇಸ್ ಈಕ್ವಲ್ ಟು 1 ಬೈಟ್ ಆಗ್ತದೆ. ಎಷ್ಟಾಗ್ತಾರೆ? 8 bits is equal to 1 byte. 8 bits is equal to 1 byte. Okay. ಆಮೇಲೆ 2 bits ಅಂತ ಬರ್ತಾರೆ ಇಲ್ಲಿ. 2 bits 4 bits ಅಂತ ಬರ್ತಾರೆ ಮತ್ತೆ. So 2 bits is equal to 1 crumb. And 4 bits is equal to 1 nibble. Okay. ಈ ರೀತಿ 1024 ಬೈಟ್ ಆದಾಗ 1024 is equal to 1 KB ಆಗ್ತದೆ. 1024 KB is equal to 1 MB ಆಗ್ತದೆ. ಅದೇ ರೀತಿ 1024 MB is equal to 1 GB ಆಗ್ತದೆ. ಓಕೆ, ಇದೇ ರೀತಿ ಏನಪ್ಪ ಅಂದ್ರು ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್, ಟೆರಾಬೈಟ್, ಪೆಟಾಬೈಟ್, ಎಟಾಬೈಟ್, ಜೆಟಾಬೈಟ್, ಯೋಟಾಬೈಟ್ ಈ ರೀತಿ ಬರ್ತದೆ. ಓಕೆ, ಸೊ ಇದು ನಿಮಗೆ 8 bits is equal to 1 byte. ಈಗ ಡೈರೆಕ್ಟ್ಲಿ ಹಿಂಗೆ ಕೇಳಲ್ರಿ ಕ್ವಶನ್ ಎಕ್ಸಾಮ್ನಾಗ. ಇದು ಎಲ್ಲರೂ ನೀವು ಅವ್ರಿಗೆ ಗೊತ್ತಾಗ್ಯದ್ರಿ ಎಕ್ಸಾಮ್ ಕಂಡಕ್ಟ್ ಮಾಡೋರಿ, ಇದೆಲ್ಲ ಸರ್ ಬರ್ಸಿರ್ತಾರ, ನೀವು ಓದ್ಕೊಂಡು ಬಂದಿರ್ತೀರಿ. ಈ ರೀತಿ ಡೈರೆಕ್ಟ್ ಕ್ವಶನ್ ಕೇಳಲ್ರಿ. ಇವಾಗ ಮೊನ್ನೆ ಯಾವ್ದು ಎಕ್ಸಾಮ್ ರೀ, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನಾಗ ಯಾವ ರೀತಿ ಕ್ವಶನ್ ಕೇಳಿದಪ್ಪ ಅಂದ್ರು 32 bits is equal to how many byte ಅಂತ ಕೇಳಿದ. 32 bit ಡ್ಯಾಶ್ ಬೈಟ್ಗೆ ಸಮ ಅಂತ ಕೇಳಿದ. 4 byte. ಇಲ್ಲಿ ಎಂಟರ್ ಟೇಬಲ್ ಓದ್ಬೇಕು. 8 4 32 4 bytes. ಅರ್ಥ ಆಯ್ತ್ರಿ? ಸೊ ಡೈರೆಕ್ಟ್ ಕ್ವಶನ್ ಕೇಳ್ತಲ್ಲ ಇವಾಗೆಲ್ಲ, ಬಿಕಾಸ್ ಕಾಂಪಿಟೇಷನ್ ಏನದ ರೀ, ವೆರಿ ಹೈ ಅದ ರೀ. ಇದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನ ಕೇಳಿದ ಕ್ವಶನ್. ಸೊ 32 bits is equal to 4 byte. ಸೊ ಇದು ಇನ್ ಡೀಟೇಲ್ ಆಗಿ ಕಂಪ್ಯೂಟರ್ ಸ್ಮರಣೆ ಅಂತ ಒಂದು ಚಾಪ್ಟರ್ ಅದ ರೀ, ಅಲ್ಲಿ ಡಿಸ್ಕಸ್ ಮಾಡೋದು. ಓಕೆ, ಕಂಪ್ಯೂಟರ್ ಸ್ಮರಣೆ ಅಂತ ಬರೋದು CD, DVD, ಪೆನ್ ಡ್ರೈವ್, ಫ್ಲಾಪಿ ಡಿಸ್ಕ್, ಓಕೆ, ಹಾರ್ಡ್ ಡಿಸ್ಕ್, ದೆನ್ ಏನಂತಾರೆ ಅದಕ್ಕೆ ಮ್ಯಾಗ್ನೆಟಿಕ್ ಟೇಪ್ಸ್, ಅವೆಲ್ಲ ಬಂದಾಗ ಡಿಸ್ಕಸ್ ಮಾಡೋದು. ಈಗ ರಿಪೀಟ್ ಆಗಿದ್ದು ಕ್ವಶನ್ ಎಕ್ಸಾಮ್ ಆಲ್ಮೋಸ್ಟ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಲಾಸ್ಟ್ ಕ್ಲಾಸ್ ಯಾರು ಇದಿಲ್ರಿ ಕಂಪ್ಯೂಟರ್ 1 month ಬ್ಯಾಕ್. ಮೋರ್ ದೆನ್ 1 month ಆಯ್ತು. ಮೇ ಬಿ ನಾ ಜನವರಿ ಲಾಸ್ಟಿಗೆ ಬಂದಿದ್ದಾರೆ. ಮೇ ಬಿ 3 days ನಾವು ಫಿಸಿಕ್ಸ್ ತೊಗೊಂಡಿನಿ, ಆಮೇಲೆ 1 day ಕಂಪ್ಯೂಟರ್ ತೊಗೊಂಡಿನಿ. ಸಿಲೆಬಸ್ ಎಲ್ಲ ಅದ ರೀ. ನಾಳೆ ಡಿಸ್ಕಸ್ ಮಾಡೋಣ ಟೈಪ್ಸ್ ಆಫ್ ಕಂಪ್ಯೂಟರ್. ಸೊ ಇವತ್ತು ಓನ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಡಿಸ್ಕಸ್ ಮಾಡೋಣ. ಓಕೆ, ಇವತ್ತು ಓನ್ಲಿ ಟ್ರೇಲರ್ ರೀ, ನಾಳೆಲಿಂದ ಪಿಕ್ಚರ್. ಟ್ರೇಲರ್ ಓನ್ಲಿ. ಓಕೆ, ಸೊ ಈ ಟ್ರೇಲರ್ ಆಲ್ಮೋಸ್ಟ್ ಏನಿರ್ತಾರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಓಕೆ, ಸಿಲೆಬಸ್ ಬರ್ಸ್ಬೇಕ್ರಿ, ಕಾಪಿ ಅದಲ್ರಿ ಎಲ್ಲರ ಹತ್ರ. ಏನಿಲ್ಲ, ಭಾಳ ಸಿಂಪಲ್ ಅದ ರೀ ಸಿಲೆಬಸ್. ಇಂಟ್ರೊಡಕ್ಷನ್ ಪಾರ್ಟ್ ಅಂತ ರೀ, ಫಸ್ಟ್ ಚಾಪ್ಟರ್ ನಿಮ್ಗೆ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂತ ಬರುತ್ತೆ. ಇದ್ರೊಳಗೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗಿ ಟೈಪ್ಸ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಟೈಪ್ಸ್ ಆಫ್ ಕಂಪ್ಯೂಟರ್, ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್, ಹಾರ್ಡ್ವೇರ್ ಸಾಫ್ಟ್ವೇರ್ನ ಸಪ್ರೇಟ್ ಚಾಪ್ಟರ್ ಹೇಳ್ತೀನಿ. ಹಾರ್ಡ್ವೇರ್ ಸಾಫ್ಟ್ವೇರ್ ಸಪ್ರೇಟ್ ಆಗಿ ಹೇಳ್ತೀನಿ, ಬಿಕಾಸ್ ಭಾಳ ಲೆಂದಿ ಕಾನ್ಸೆಪ್ಟ್ ಅವ್ರೆ. ಆ್ಯಂಡ್ ಮೆಮೊರಿ, ಈ ವೆಸ್ಟ್ 4 ಟಾಪಿಕ್ ಬರ್ತಾರೆ ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ. ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ ಏನು ಬರ್ತಾರೆ? ಫಸ್ಟ್ ಬರೋದು ಟೈಪ್ಸ್ ಆಫ್ ಕಂಪ್ಯೂಟರ್ ಡಿಸ್ಕಸ್ ಮಾಡೋದು.
ದೆನ್ ಸೆಕೆಂಡ್ ಬರೋದು ಇದು ಫಸ್ಟ್ ಚಾಪ್ಟರ್ ಒಳಗೆ ಹೇಳ್ತೀನಿ, ಇಂಟ್ರಡಕ್ಷನ್ ಪಾರ್ಟ್ ಒಳಗೆ. ದೆನ್ ಕಂಪ್ಯೂಟರ್ ಮೆಮೊರಿ ಅಂತ ಒಂದು ಟಾಪಿಕ್ ಅದ ರೀ, ಕಂಪ್ಯೂಟರ್ ಮೆಮೊರಿ. ದೆನ್ ಥರ್ಡ್ ಲ್ಯಾಂಗ್ವೇಜಸ್, ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಅಂತ ಮೂರು ಟಾಪಿಕ್ ಮೇಜರ್ ಆಗಿ ಡಿಸ್ಕಸ್ ಮಾಡೋದು. ಆಮೇಲೆ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಅದಲ್ಲಿ ಸಪ್ರೇಟ್ ಆಗಿ ಡಿಸ್ಕಸ್ ಮಾಡೋದು. ಓಕೆ, ಆಮೇಲೆ ಸೆಕೆಂಡ್ ಚಾಪ್ಟರ್ ಏನದ ರೀ, ದಟ್ ಈಸ್ ಓ ಎಸ್ ಬಗ್ಗೆ ಅದ ರೀ. ಇದು ಓ ಎಸ್ ನಾವು ಆಲ್ಮೋಸ್ಟ್ ಎದ್ರಾಗ ಕವರ್ ಮಾಡ್ತೀನಪ್ಪ ಅಂದ್ರೆ ಸಾಫ್ಟ್ವೇರ್ ಚಾಪ್ಟರ್ ಒಳಗೆ ಕನ್ವರ್ಟ್ ಮಾಡ್ತೀವಿ. ಆಪರೇಟಿಂಗ್ ಸಿಸ್ಟಮ್ ಅಂತ ಒಂದು ಚಾಪ್ಟರ್ ಅದ ರೀ, ಅದು ಚಾಪ್ಟರ್ ಎದ್ರಾಗ ಬರ್ತಾರೆ, ಸಾಫ್ಟ್ವೇರ್ ಒಳಗೆ ಬರ್ತದೆ. ಆಮೇಲೆ ಮೂರನೇ ಚಾಪ್ಟರ್ ಅದ್ರಾಗೆ ಬರ್ತದೆ, ದಟ್ ಈಸ್ ಥರ್ಡ್ ಚಾಪ್ಟರ್ ಇಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ, ಅಪ್ಲಿಕೇಶನ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್. ಅಂಡ್ ಫೋರ್ತ್ ಇಂಟರ್ನೆಟ್ ಅಪ್ಲಿಕೇಶನ್ ಬಗ್ಗೆ ಅದ. ಫೋರ್ತ್ ಚಾಪ್ಟರ್ ಇಸ್ ಇಂಟರ್ನೆಟ್ ಅಪ್ಲಿಕೇಶನ್. ಆಮೇಲೆ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಒಳಗೆ ನಾವು ಸಪರೇಟ್ ಆಗಿ 3 ಚಾಪ್ಟರ್ ಡಿಸ್ಕಸ್ ಮಾಡ್ತೀವಿ, ಸಪರೇಟ್ ಆಗಿ 3 ಚಾಪ್ಟರ್. ಓಕೆ, ದಟ್ ಈಸ್ ಎಂ ಎಸ್ ವರ್ಡ್, ಎಂ ಎಸ್ ಎಕ್ಸೆಲ್, ಎಂ ಎಸ್ ಪವರ್ ಪಾಯಿಂಟ್. ಈ ರೀತಿ 3 ಚಾಪ್ಟರ್ ಡಿಸ್ಕಸ್ ಮಾಡ್ತೀವಿ, ಎಂ ಎಸ್ ವರ್ಡ್, ಎಂ ಎಸ್ ಎಕ್ಸೆಲ್, ಎಂ ಎಸ್ ಪವರ್. ದೆನ್ ಫೋರ್ತ್ ಚಾಪ್ಟರ್ ಇಂಟರ್ನೆಟ್ ಬಗ್ಗೆ ಅದ ರೀ. ಫೋರ್ತ್ ಚಾಪ್ಟರ್ ಇಸ್ ಅಬೌಟ್ ಇಂಟರ್ನೆಟ್. ಫೋರ್ತ್ ಚಾಪ್ಟರ್ ಇಸ್ ಅಬೌಟ್ ಇಂಟರ್ನೆಟ್. ದೆನ್ ಫಿಫ್ತ್ ಚಾಪ್ಟರ್ ನುಡಿ ಅಂತ ಸಾಫ್ಟ್ವೇರ್ ಅದ ರೀ. ಇದು ನೀವೇ ಓದ್ಕೋಬೇಕು. ಇದು ನಾ ಎಷ್ಟೇ ಥೆರಾಟಿಕಲ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂಟಿಲ್ ಅನ್ಲೆಸ್ ನೀವು ನುಡಿ ಆಪರೇಟ್ ಮಾಡ್ಬೇಕು. ನುಡಿ ಏನದ ರೀ, ಟೋಟಲಿ ಪ್ರಾಕ್ಟಿಕಲ್ ಅದ ರೀ. ನಾ ಇವತ್ತೆಲ್ಲ ಹೇಳಿರ್ತೀನಿ, ನಾಳೆ ನಿಮ್ಗೆ ಕ್ವಶನ್ ಕೇಳಿದ್ರೆ ಹೇಳಕ್ ಬರೋದು. ಇಟ್ ಮೀನ್ಸ್ ಅದಕ್ಕೆ ಏನ್ ಮಾಡ್ಬೇಕ್ರಿ, ನೀವು ಪ್ರಾಕ್ಟಿಕಲ್ ಮಾಡಿ ನೋಡ್ಬೇಕು. ಓಕೆ, ನುಡಿ ಅಂತ ನೋಡ್ರಿ, ಫಿಫ್ತ್ ಚಾಪ್ಟರ್ ನುಡಿ ಬರ್ಸ್ತೀನಿ ತವ್ರಿ. ಫಿಫ್ತ್ ಇಸ್ ನುಡಿ ಸಾಫ್ಟ್ವೇರ್. ಹಾರ್ಡ್ಲಿ 1 ಕ್ಲಾಸ್ನ ಮುಗಿದು ಹೋಗ್ತೀರಿ ನುಡಿ. ಓಕೆ, ದ ನೆಕ್ಸ್ಟ್ ಡಿಜಿಟಲ್ ರೆಪಾಸಿಟರೀಸ್, ಡಿಜಿಟಲ್ ರೆಪಾಸಿಟರೀಸ್. And last 7th chapter is ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್. ಇದಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನೂತನ್ ಜಿ ಕೆ ಅಥವಾ ನೂತನ್ ಚಾಣಕ್ಯ ಬುಕ್ ತಗೊಂಡು ಏನ್ ಮಾಡ್ಬೇಕ್ರಿ, ಕರ್ನಾಟಕ ಪ್ರಾಜೆಕ್ಟ್ ಇರ್ತಾವ ಅದು ಓದ್ಬೇಕ್ರಿ. ಆಲ್ಮೋಸ್ಟ್ ನಾನು ಹೇಳಿರ್ತೀನಿ, ಬಟ್ ಇದು ಎಜುಕೇಶನ್ ರಿಲೇಟೆಡ್ ಕೇಳ್ತಾನೆ. ಪ್ರತಿಯೊಂದು ಯೋಜನೆ ಕೇಳಲ್ರಿ, ಗೌರ್ಮೆಂಟ್ ಏನೆಲ್ಲ ಯೋಜನೆ ಬರ್ತಾವ ನೋಡ್ರಿ ಅವೆಲ್ಲ ಆಲ್ಮೋಸ್ಟ್ ಎಜುಕೇಶನ್ ರಿಲೇಟೆಡ್ ಕೇಳ್ತಾನೆ. ನಾ ಇದು ಹೇಳ್ತೇನೆ ಇಲ್ಲ ಅಂತಿಲ್ಲ, ಫಾರ್ ಮೋರ್ ಡೀಟೇಲ್ ಅಂತೀನಿ ನಾನು. ಆಲ್ಮೋಸ್ಟ್ ಕವರ್ ಮಾಡ್ತೀನಿ ಇದ್ರಾಗ, ಇದಕ್ಕಿಂತ ಹೆಚ್ಚಿಗೆ ಕವರ್ ಮಾಡಿರ್ತೀನಿ. ಓಕೆ, ಆಮೇಲೆ ಇಲ್ಲಿ ಡಿಜಿಟಲ್ ರಿಪೋಸಿಟರಿ ನೋಡ್ರಿ, ದೀಕ್ಷಾ ಆಪ್ ಬಗ್ಗೆ ಕೊಟ್ಟಾನು, NORER ಬಗ್ಗೆ ಕೊಟ್ಟಾನ್ರಿ. ವೆಬಿನಾರ್ ಅಂದ್ರೆ ಏನು, ಗೂಗಲ್ ಮೀಟ್, ಝೂಮ್ ಮೀಟ್, ಮೈಕ್ರೋಸಾಫ್ಟ್, ಸಿಸ್ಕೋ, ವೆಬ್ಎಕ್ಸ್, ಇವೆಲ್ಲ ಪ್ಲಾಟ್ಫಾರ್ಮ್ಸ್ ಇದಾವ್ರಿ ರೀಸೆಂಟ್. ಇವೆಲ್ಲ ಪ್ಲಾಟ್ಫಾರ್ಮ್ ಬಗ್ಗೆ ಹೇಳ್ತೀನಿ ರೀ. ದೆನ್ ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್. That is only related to education. ಎಜುಕೇಶನ್ ರಿಲೇಟೆಡ್ ಕೇಳ್ತಾನೆ. ಎಕ್ಸಾಂಪಲ್ ICT ಅಂತ ಬರ್ತಾರೆ ನಿಮ್ಗೆ ಪೆಡಗೋಗಿ ಒಳಗ್ರಿ. ಆಲ್ರೆಡಿ ನೀವು ಓದಿರಿ ICT ಇಲ್ಲ, ನಿಮ್ದು B.Ed ದಾಗ ICT ಅಂತ ಇತ್ರಿ, ಎಜುಕೇಶನ್ ಇದು ಏನಂತಾರ ಏನಿತ್ರಿ, ICT ಇನ್ ಎಜುಕೇಶನ್, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಎಜುಕೇಶನ್ದಾಗ ಯಾವ ರೀತಿ ಯೂಸ್ ಮಾಡ್ಬೋದು ಅದ್ರ ಬಗ್ಗೆ. ಮಾಹಿತಿ ಸಿಂಧು. ಓಕೆ, ಆಮೇಲೆ ನೀವು ನಮ್ಮ DD ಚಂದನ ಮೇಲೆ ಎಕ್ಸಾಮ್ ಟೈಮಿಗೆ ಏನಪ್ಪ ಅಂದ್ರೆ ಕೆಲವು ಎಜುಕೇಟರ್ಸ್ ಬಂದು ಪಾಠ ಮಾಡ್ತಾರೆ ನೋಡ್ರಿ, ಅದು ಯಾವ್ದು ಒಂದು ಯೋಜನೆ ಅದ ಕರ್ನಾಟಕ ಗೌರ್ಮೆಂಟ್ ಫ್ರೀಯಾಗಿ SSLC ಮಕ್ಕಳಿಗೆ ಪಾಠ ಮಾಡ್ತಾರೆ ನೋಡ್ರಿ ಟೀಚರ್ಸ್ ಎಲ್ಲ, ಅದು ಯಾವ ಯೋಜನೆ ಅಡಿದಾಗ ಪಾಠ ಮಾಡ್ತಾರೆ, ಇಂಥವೆಲ್ಲ ಕ್ವಶನ್ ಕೇಳ್ತಾರೆ. ಓಕೆ, ದಟ್ ಈಸ್ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಮಾಹಿತಿ ಸಿಂಧು, ICT ಪ್ರಾಜೆಕ್ಟ್, ಕ್ಯಾಲ್ಕ್ ಸ್ಕೂಲ್ಸ್, STF, TALP. ಓಕೆ, ಇದಕ್ಕೆಲ್ಲ ಏನ್ ಮಾಡತ್ತಾರಪ್ಪ ಅಂದ್ರೆ NGOಗಳು ಕೈ ಜೋಡಿಸ್ಕೊತಾರೆ ಇವತ್ತು. ಬಿಕಾಸ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಪ್ರೆಸೆಂಟ್ ಏನಾದ್ರ ಸ್ಥಿತಿ ಸುಮಾರು ಗಂಭೀರ ಪರಿಸ್ಥಿತಿ ಅದ ರೀ. ಓಕೆ, ಅಜೀಂ ಪ್ರೇಮ್ಜಿ ಅಂತಕ್ಕಂಥ ಸಂಸ್ಥೆ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಇವ್ರು ಏನ್ ಮಾಡತ್ತಾರಪ್ಪ ಅಂದ್ರೆ ಕರ್ನಾಟಕದ ಕೆಲವೊಂದು ಪ್ರಾಜೆಕ್ಟ್ಸ್ ನೋಡ್ರಿ ಅದು ಕೈ ಜೋಡಿಸ್ಕೊತಾರೆ. ಓಕೆ, ICT ಅಂತ ಅದ ರೀ. ಈಗ ಅದಕ್ಕೆ ಡೆವಲಪ್ ಮಾಡ್ಬೇಕಾದ್ರೆ ಇಡೀ ಕರ್ನಾಟಕ ಗೌರ್ಮೆಂಟ್ ಒಬ್ರಿಗೆ ಆಗಲ್ಲ.
ಅವ್ರಿಗೆ ಐ ಟಿ ಕಂಪನಿದವ್ರು ಸಪೋರ್ಟ್ ಮಾಡತ್ತಾರೆ. ಇನ್ಫೋಸಿಸ್ದವ್ರು ಪ್ರೇರಣಾ ಅಂತ ಮಾಡಿದಾರೆ. ಆಮೇಲೆ ಇವ್ರು ರಾಜೀವ್ ಪ್ರೇಮ್ಜಿತ್ ಅವ್ರದ್ದು ಒಂದು ಫೌಂಡೇಶನ್ ಅದ ರೀ, ಅವ್ರು ಹೆಲ್ಪ್ ಮಾಡತ್ತಾರೆ. ಓಕೆ, ಇದು ಸಿಲೆಬಸ್ ನೋಡ್ರಿ. ಹಲೋ ಸರ್, ಚಂದ್ರಕಾಂತ್ ಸರ್ ಬಂದಿಲ್ಲ? ಪಪ್ಪ ಚಂದ್ರಕಾಂತ್ ಸರ್ಗೆ ಫೋನ್ ಮಾಡತ್ತ. ಅರ್ಥ ಆಯ್ತ್ರಿ? ಸೊ ಇದು ಸೆಕೆಂಡ್ ಅಂಡ್ ಥರ್ಡ್ ಚಾಪ್ಟರ್ನ ಸಾಫ್ಟ್ವೇರ್ ಒಳಗೆ ಕಂಪ್ಲೀಟ್ ಮಾಡ್ತೀವಿ. ಓಕೆ, ನಿಮ್ ಸಿಲೆಬಸ್ ಪ್ರಕಾರ ಅಂತ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಇದು ಓ ಎಸ್ ಅಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಬರೋದು ಸಾಫ್ಟ್ವೇರ್ ಅಂತಕ್ಕಂಥ ಚಾಪ್ಟರ್ ಒಳಗೆ. ಓಕೆ, ಎರಡು ಟೈಪ್ ಆಫ್ ಸಾಫ್ಟ್ವೇರ್ ಇರ್ತಾರೆ, ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಒಂದು ಸಿಸ್ಟಮ್ ಸಾಫ್ಟ್ವೇರ್. ಇದು ಬರೋದು ಎದ್ರಾಗ್ರಿ ಸಿಸ್ಟಮ್ ಸಾಫ್ಟ್ವೇರ್ ಒಳಗೆ ಬರ್ತದೆ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತೇನೆ. ವಿಂಡೋಸ್ ಆಯಿತು, ಎಕ್ಸ್ ಪಿ ಆಯಿತು, ವಿಂಡೋಸ್ ಆಲ್, ದೆನ್ ಆಫ್ಟರ್ ದಟ್ ಯಾವ್ದ್ರಿ ಆಂಡ್ರಾಯ್ಡು, ದೆನ್ ಯಾವ್ದ್ರಿ ಮ್ಯಾಕ್ ಓ ಎಸ್, ಆಲ್ಮೋಸ್ಟ್ ಎಲ್ಲ ಆಪರೇಟಿಂಗ್ ಸಿಸ್ಟಮ್ ಬರ್ತದೆ. ಹಾಂ, ಸಿಲೆಬಸ್ ಅದ. ಇಂಟ್ರಡಕ್ಷನ್ ಪಾರ್ಟ್ ಆಯ್ತು, ಸಿಲೆಬಸ್ ಆಯ್ತು. ಇನ್ನ ಇಂಟ್ರಡಕ್ಷನ್ ಅದ ರೀ ಕಂಟಿನ್ಯೂ. ಆಲ್ಮೋಸ್ಟ್ ಒಂದೇ ಅದ ರೀ. ಇನ್ನ ಜಿ ಪಿ ಎಸ್ ಆರ್ ಇಂಡೆಪ್ತ್ ಅದ ರೀ. ಎಚ್ ಎಸ್ ಟಿ ಆರ್ ಓನ್ಲಿ 5 ಚಾಪ್ಟರ್ ಅವ ರೀ, 5 ಚಾಪ್ಟರ್ ಅವ ರೀ. ಇವೆರಡು ಎಕ್ಸ್ಟ್ರಾ ಅವ ರೀ ಜಿ ಪಿ ಎಸ್ ಆರ್. ಓಕೆ, ಪಿ ಎಸ್ ಟಿ ಆರ್ ಸಿಲೆಬಸ್ ನನಗೆ ಸಿಕ್ಕಿಲ್ಲ ನೋಡ್ರಿ. ಆಲ್ಮೋಸ್ಟ್ ಕಡಿಮೆನೇ ಇದ್ದಿರ್ಬೇಕ್ರಿ ಅದು. ಎಷ್ಟು ಮಾರ್ಕ್ಸ್ ಸಿಗದ್ರಿ ಪಿ ಎಸ್ ಟಿ ಆರ್? 25. ಅಂದ್ರೆ ಇದ್ರಾಗ ಕವರ್ ಆಗ್ಬಿಡ್ತಾರೆ ಆಲ್ಮೋಸ್ಟ್. ನೀವು ಸಿಲೆಬಸ್ ಒಂದ್ಸರಿ ತರಿ ನಾಳೆ. ನನಗೆ ಅನ್ಸಿರ ಮಟ್ಟಿಗೆ ಇದಕ್ಕಿಂತ ಬಿಯಾಂಡ್ ಸಿಲೆಬಸ್ ಇರ್ಲಕ್ಕಿಲ್ಲ. ಇದು 25 ಮಾರ್ಕ್ಸ್ ಸೇಮ್ ಇರ್ತಾರೆ. ಇಲ್ಲ, 25 ಅದ. ಎಚ್ ಎಸ್ ಟಿ ಆರ್ 13 ಮಾರ್ಕ್ಸ್ ಸಿಗದ. ಹಾಂ, 12 ಮಾರ್ಕ್ಸ್ ಇಂಗ್ಲೀಷ್ ಏನೋ ಅದ. ಸೇಮ್ ಅದ. ಆಮೇಲೆ ಇದೇ ಮೇನ್ ಸಿಲೆಬಸ್. ಇದಕ್ಕಿಂತ ಬಿಯಾಂಡ್ ಅವ್ರು ಪ್ರೈಮರಿ ಲೆವೆಲಿಗೆ ಹೋಗಲ್ರಿ. ಓಕೆ, ಇನ್ನ ನನ್ನ ಆಸೆ ಮಟ್ಟಿಗೆ ಅವ್ರಿಗೆ ಕಂಪ್ಯೂಟರ್ ಫುಲ್ ಇನ್ ಡೀಟೇಲ್ ಹೋಗಲ್ರಿ ಅವ್ರು. ಓಕೆ, ಆಲ್ರೆಡಿ ಅದು ಹೇಳಿ ನಾ ಮೇ ಬಿ ಫಸ್ಟ್ ಇನ್ ಕಂಪ್ಯೂಟರ್ ಏನು ಲಾಸ್ಟ್ ಕ್ಲಾಸ್. ಮತ್ತೊಂದು ಸಾರಿ ಜಸ್ಟ್ ಕ್ವಿಕ್ ರಿವಿಷನ್ ರೀ. ಕಂಪ್ಯೂಟರ್ನ ಪ್ರಥಮಗಳು, ಫಸ್ಟ್ ಇನ್ ಕಂಪ್ಯೂಟರ್ ಏನೇನು ಬರ್ತಾವ್ರಿ ಫಸ್ಟ್ ಇನ್ ಕಂಪ್ಯೂಟರ್? ಇಲ್ಲ, ಇದು ಇನ್ನ ಜಿ ಕೆನೇ ಕಂಟೆಂಟ್ ಹೇಳತ್ತೀನಿ. ಸಿಲೆಬಸ್ ಸ್ಟಾರ್ಟ್ ಮಾಡಿಲ್ರಿ. ಬೇಸಿಕ್ಸ್ ಅದ, ಟ್ರೇಲರ್ ಅದ ರೀ ಇವತ್ತು. ಸೊ ಕಂಪ್ಯೂಟರ್ ಪ್ರಥಮಗಳು ಅಂತ ಬರ್ತಾರೆ. ಆಲ್ರೆಡಿ ನಿಮಗೆ ನಾ ಇತಿಹಾಸ ಹೇಳೇನ್ರಿ, ಕಂಪ್ಯೂಟರ್ದ ಇತಿಹಾಸ. ಕಂಪ್ಯೂಟರ್ ಇತಿಹಾಸ ಎಲ್ಲಿ ಸ್ಟಾರ್ಟ್ ಆಗ್ತಾರೆ? ಅಬ್ಯಾಕಸ್ ಅಂತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ನಿಂದ. ಅಬ್ಯಾಕಸ್ ಇವಾಗ ಎಲ್ಲಿ ಯೂಸ್ ಮಾಡ್ತಾರೆ? ಅಬ್ಯಾಕಸ್ ಪ್ರೈಮರಿ ಸ್ಕೂಲ್, ಮಾಂಟೆಸರಿ ಸ್ಕೂಲ್ ಒಳಗೆ ಯೂಸ್ ಮಾಡ್ತಾರೆ ಮ್ಯಾಥ್ಸ್ ಮಾಡಕ್ಕೆ. ಸೊ ಅದು ಅಬ್ಯಾಕಸ್ ಏನಾಗ್ತಾರೆ? ಮೊದಲ ಯಾಂತ್ರಿಕ ಯಂತ್ರ ಬರ್ದಿರಲ್ರಿ ಲಾಸ್ಟ್ ಟೈಮ್. ಅಬ್ಯಾಕಸ್ ಏನ್ರಿ? ಮೊದಲ ಯಾಂತ್ರಿಕ ಯಂತ್ರ, ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಾವ್ದ್ರಿ? ಅಬ್ಯಾಕಸ್. ಇದು 2500 ವರ್ಷಗಳಿಂದ ಏನಪ್ಪ ಅಂದ್ರೆ ಚೈನಾ ಜನ ಡೆವಲಪ್ ಮಾಡ್ತಾರೆ. ಚೀನಾ ದೇಶದವ್ರು ಇದನ್ನ ಅಭಿವೃದ್ಧಿ ಪಡಿಸ್ತಾರೆ. ಯಾವ ಒಂದು ಉದ್ದೇಶಕ್ಕಾಗಿ? ವ್ಯಾಪಾರ ಮಾಡತಕ್ಕಂಥ ಉದ್ದೇಶ. ಸೊ ನೆಕ್ಸ್ಟ್, ಮೊದಲ ಯಾಂತ್ರಿಕ ಕಲನಯಂತ್ರ ಅಂತ ಬರ್ತೀರಿ ನೋಡಿ. ಮೊದಲ ಯಾಂತ್ರಿಕ ಕಲನಯಂತ್ರ, ಫಸ್ಟ್ ಮೆಕ್ಯಾನಿಕಲ್ ಆಡಿಂಗ್ ಮಷಿನ್, ದಟ್ ಈಸ್ ಪಾಸ್ಕಲೈನ್ ಕ್ಯಾಲ್ಕುಲೇಟರ್. ಯಾವ್ದ್ರಿ? ಪಾಸ್ಕಲೈನ್ ಕ್ಯಾಲ್ಕುಲೇಟರ್. ಅಕ್ಷರ ಕಾಣತ್ತವ್ರಿ? ದಪ್ಪ ಬರಿಬೇಕ್ರಿ. ಮೊದಲ ಯಾಂತ್ರಿಕ ಕಲನಯಂತ್ರ, ಫಸ್ಟ್ ಮೆಕ್ಯಾನಿಕಲ್ ಆಡಿಂಗ್ ಮಷಿನ್ ಯಾವ್ದ್ರಿ? ಪಾಸ್ಕಲೈನ್ ಕ್ಯಾಲ್ಕುಲೇಟರ್. ಇದನ್ನ 1642ರಲ್ಲಿ ಬ್ಲೇಸ್ ಪಾಸ್ಕಲ್ ಅಂತಕ್ಕಂಥ ಕ್ಯಾಲ್ಕುಲೇಟರ್. ವೇಟ್ ಮೆಜರ್ಮೆಂಟ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಎಲ್ಲಿಂದ ಬಂತು?
ಓಕೆ, ಬ್ಲೇಸ್ ಪಾಸ್ಕಲ್ ಇವರು ಸರ್ ಐಸಾಕ್ ನ್ಯೂಟನ್ ತರ ರೀ. ಫಿಸಿಕ್ಸ್ನಾಗೂ ಬರ್ತಾರೆ, ಕಂಪ್ಯೂಟರ್ನಾಗೂ ಬರ್ತಾರೆ, ಮ್ಯಾಥ್ಸ್ನಾಗೂ ಬರ್ತಾರೆ. ಬ್ಲೇಸ್ ಪಾಸ್ಕಲ್ ಫಿಸಿಕ್ಸ್ನಾಗೂ ಬರ್ತಾರೆ. ಓಕೆ, ಪಾಸ್ಕಲ್ ಅಂಡ್ ಕ್ಯಾಲ್ಕುಲೇಟರ್. ಈ ಕ್ಯಾಲ್ಕುಲೇಟರ್ ಏನ್ ಮಾಡ್ಬೋದು ನೀವು? ವೇಟ್ ಅನ್ನ, ತೂಕವನ್ನ ಮೆಜರ್ ಮಾಡ್ಬೋದು ಅಥವಾ ದೂರವನ್ನ ಮೆಜರ್ ಮಾಡ್ಬೋದು. ದಟ್ ಇಸ್ ಪಾಸ್ಕಲ್ ಅಂಡ್ ಕ್ಯಾಲ್ಕುಲೇಟರ್. ಇದು ಮೊದಲ ಯಾಂತ್ರಿಕ ಕಲ್ಲೆ ಅಂತ. ಮೊದಲ ಯಾಂತ್ರಿಕ ಕಲ್ಲೆ ಅಂತ. ನೆಕ್ಸ್ಟ್ ಡಿಫರೆನ್ಸ್ ಎಂಜಿನ್ ಅಂತ ಬರ್ತದೆ. ಮೊದಲ ಸ್ವಯಂ ಚಾಲಿತ ಕ್ಯಾಲ್ಕುಲೇಟರ್. ಮೊದಲ, ಇವು ಆಲ್ಮೋಸ್ಟ್ ರಿಪೀಟ್ ಆಗಿನ ಕ್ವಶನ್ ಹೇಳತ್ತೀನಿ ನಾನು. ಮೊದಲ ಸ್ವಯಂ ಚಾಲಿತ ಕ್ಯಾಲ್ಕುಲೇಟರ್. ಹಾ, ಕಲನ ಪ್ಲಸ್ ಈಗ ಏನಂತ ಕರೀತಾರ್ರಿ? ಆಡಿಂಗ್ ಏನಂತ ಕರೀತಾರ್ರಿ? ಸಂಕಲನ ಅಂತಾರೆ. ಇಲ್ಲಿ ಶಾರ್ಟ್ ನ ಕಲ, ಯಾಂತ್ರಿಕ ಬಂದ ಕಲನ ಅಂತಾರೆ. ಮೊದಲ ಯಾಂತ್ರಿಕ ಕಲ್ಲೆ ಅಂತ. ಫಸ್ಟ್ ಮೆಕ್ಯಾನಿಕಲ್ ಆಡಿಂಗ್ ಮಷಿನ್. ಇದು ವೇಟ್ ಮೆಜರ್ಮೆಂಟ್ ಮಾಡಕ್ಕೆ. ಓಕೆ, ಪಾಸ್ಕಲ್ ಅಂಡ್ ಕ್ಯಾಲ್ಕುಲೇಟರ್ ಅಂದ್ರೆ ಈ ರೀತಿ ಬಾಕ್ಸ್ ಮಾಡ್ತಾನ್ರಿ ಬ್ಲೇಸ್ ಪಾಸ್ಕಲ್. ಈ ರೀತಿ 4 ಬಾಕ್ಸ್ ಮಾಡಿ ಅದ್ರ ಮೇಲೆ 0 to 9 ನಂಬರ್ ಬರೀತಾನ್ರಿ. ಆಮೇಲೆ ಇಲ್ಲಿ ಹ್ಯಾಂಗರ್ ಹಚ್ಚಿರ್ತಾನ್ರಿ, ಈ ರೀತಿ ಹ್ಯಾಂಗರ್ಸ್. ಓಕೆ, ನೀವು ಎಷ್ಟು ಕೆಜಿ ಅದ್ರಾಗ ಏನ್ ಹಾಕಿರ್ತೀರ ಆಟೋಮೆಟಿಕ್ ರೀಡಿಂಗ್ ತೋರಿಸ್ರಿ ಅದು. ಓಕೆ, ಹಾ, ಸೊ ಅದು ಅಲ್ಲಿಂದ ಇನ್ಸ್ಪೈರ್ ಆಯ್ತು. ಇವಾಗ ನಾವೇನ್ ಬೈಕ್ ಒಳಗೆ ಸ್ಪೀಡೋಮೀಟರ್ ನೋಡ್ತೀವಿ ನೋಡ್ರಿ, ಸ್ಪೀಡೋಮೀಟರ್, ಓಡೋಮೀಟರ್, ಆಮೇಲೆ ಪೆಟ್ರೋಲ್ ಪಂಪ್ದಾಗ ಏನಾದ್ರು ಮಷಿನ್ ಯೂಸ್ ಮಾಡ್ತಾ ನೋಡ್ರಿ, ಅವೆಲ್ಲ ಪಾಸ್ಕಲ್ ಅಂಡ್ ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್. ಆಮೇಲೆ ವೇಯಿಂಗ್ ಮಷಿನ್, ದೊಡ್ಡ ದೊಡ್ಡ ಲೋಡೆಡ್ ಕಾರ್ ಇದು ಬರ್ತಾವ ನೋಡ್ರಿ, ಸಾರಿ ಲಾರಿ, ನಾಟ್ ಕಾರ್, ಲಾರಿ. ಅವ್ರು ವೇಟ್ ಮಾಡ್ತಾರಲ್ಲ ವೇ ಬ್ರಿಡ್ಜ್, ಅವೆಲ್ಲ ಪಾಸ್ಕಲ್ ಅಂಡ್ ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್. ಯಾವ್ದು ವೇ ಮಾಡೋದನ್ನತ್ರಿ, ವೇಟ್ ಮಾಡೋದ್ರಿ. ಸೊ ವೇ ಬ್ರಿಡ್ಜ್ ಇವೆಲ್ಲ ಪಾಸ್ಕಲ್. ಸೊ ಮೊದಲ ಸ್ವಯಂ ಚಾಲಿತ ಕ್ಯಾಲ್ಕುಲೇಟರ್ ಯಾವ್ದ್ರಿ? ದಟ್ ಈಸ್ ಡಿಫರೆನ್ಸ್ ಎಂಜಿನ್. ಡಿಫರೆನ್ಸ್ ಎಂಜಿನ್ ಇದು ಚಾರ್ಲ್ಸ್ ಬೆಬೇಜ್ ಡೆವಲಪ್ ಮಾಡಿರ್ತಾರೆ. ಇದು ಫೇಲ್ ಆಗಿರುತ್ತೆ. ದೆನ್ ಅಗೇನ್ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ನೊಂದು ಕಂಪ್ಯೂಟರ್ ತಯಾರು ಮಾಡ್ತಾರೆ. ದಟ್ ಈಸ್ ಮೊದಲ ಸಾಮಾನ್ಯ ಉದ್ದೇಶಿತ ಕಂಪ್ಯೂಟರ್. ಮೊದಲ ಸಾಮಾನ್ಯ ಉದ್ದೇಶಿತ ಕಂಪ್ಯೂಟರ್, ಫಸ್ಟ್ ಜನರಲ್ ಪರ್ಪಸ್ ಕಂಪ್ಯೂಟರ್. ಸೊ ಯಾರ್ರಿ? ಯಾವ್ದ್ರಿ? ಅನಾಲಿಟಿಕ್ ಎಂಜಿನ್. ಅನಾಲಿಟಿಕ್. ಸೊ ಇಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಏನಪ್ಪ ಅಂದ್ರು ಫಾದರ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತಾರ ಅವ್ರು. ಅನಾಲಿಟಿಕ್ ಎಂಜಿನ್ ಏನಾಯ್ತ್ರಿ? ಚಾರ್ಲ್ಸ್ ಬ್ಯಾಬೇಜ್ ಹೆಸರು ಫಾದರ್ ಆಫ್ ಕಂಪ್ಯೂಟರ್. ಸೊ ಮೊದಲ ಸಾಮಾನ್ಯ ಉದ್ದೇಶಿತ ಕಂಪ್ಯೂಟರ್, ಫಸ್ಟ್ ಜನರಲ್ ಪರ್ಪಸ್ ಕಂಪ್ಯೂಟರ್. ಫಸ್ಟ್ ಜನರಲ್ ಪರ್ಪಸ್ ಕಂಪ್ಯೂಟರ್ ಅಂದ್ರೆ ಅನಾಲಿಟಿಕ್ ಎಂಜಿನ್. 1833 ಬಂತ್ರಿ ಇದು. ಆ ಟೈಮ್ಲಿಂದ ಏನಪ್ಪ ಅಂದ್ರು ಈ ಎಂಜಿನ್ ಗಳಿಗೆ ಕಂಪ್ಯೂಟರ್ ಅಂತಕ್ಕಂಥ ಪದ ಬಂತ್ರಿ, ಕಂಪ್ಯೂಟರ್. ಓಕೆ, ಈ ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನ ಬರೀತಾರೆ. ಓಕೆ, ಲೇಡಿ ಆಡಾ ಅಗಸ್ಟಾ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮ್. ಉದ್ದೇಶಿತ ಕಂಪ್ಯೂಟರ್, ಫಸ್ಟ್ ಜನರಲ್ ಪರ್ಪಸ್ ಕಂಪ್ಯೂಟರ್. ಫಸ್ಟ್ ಜನರಲ್ ಪರ್ಪಸ್ ಕಂಪ್ಯೂಟರ್. ಸೊ ಈ ಕಂಪ್ಯೂಟರ್ ಮೇಲೆ ಪ್ರೋಗ್ರಾಮಿಂಗ್ ಅನ್ನ ಬರೆದಿರ್ತಾರೆ ಒಬ್ಬರು ಲೇಡೀಸ್. ಅವ್ರ ಹೆಸರು ಲೇಡಿ ಆಡಾ ಅಗಸ್ಟಾ. ಅವ್ರಿಗೆ ಏನಂತ ಕರೀತಾರೆ? ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್. ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಯಾರು ಅಂತ ಕೇಳಿದ್ರೆ ಯಾರ್ರಿ? ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್. ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಲೇಡಿ ಆಡಾ ಅಗಸ್ಟಾ. ಲೇಡಿ ಆಡಾ ಅಗಸ್ಟ್ ಆರ್ ಲವ್ಲೆನ್ಸ್ ಅಂತ ಕರೀತಾರೆ. ಲೇಡಿ ಆಡಾ ಅಗಸ್ಟ್ ಆರ್ ಲವ್ಲೆನ್ಸ್, ಲೇಡಿ ಲವ್ಲೆನ್ಸ್ ಅಂತ ಕರೀತಾರೆ. ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್. ಸೊ ಲೇಡಿ ಆಡಾ ಅಗಸ್ಟ್
ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮ್. ಇನ್ನೊಂದು ಟ್ಯಾಬ್ಲೆಟಿಂಗ್ ಮಷಿನ್ ಅಂತ ಇರ್ತದೆ. ಹೌದ್ರಿ, ಟ್ಯಾಬ್ಲೆಟಿಂಗ್ ಮಷಿನ್. ಟ್ಯಾಬ್ಯುಲೇಟಿಂಗ್ ಮಷಿನ್. ಗಣಕ ಸಾರಿ ಟ್ಯಾಬ್ಲೆಟಿಂಗ್ ಮಷಿನ್ 1890 ಬರ್ತದೆ. ಅವ್ರದ್ದು ಹೆಸರು ಏನಪ್ಪ ಅಂದ್ರು ಹರ್ಮೆನ್ ಹೊಲರಿತ್. ಅವ್ರು ಇದನ್ನ ಕಂಡುಹಿಡ್ತಾರೆ. ಜನಗಣತಿಯಲ್ಲಿ ಬಳಸಲಾದ ಮೊದಲ ಕಂಪ್ಯೂಟರ್. ಫಸ್ಟ್ ಕಂಪ್ಯೂಟರ್ ವಿಚ್ ವಾಸ್ ಯೂಸ್ಡ್ ಇನ್ ಸೆನ್ಸಸ್. ಓಕೆ, ಜನಗಣತಿಯಲ್ಲಿ ಬಳಸಲಾದ ಮೊದಲ ಕಂಪ್ಯೂಟರ್. ಜನಗಣತಿಯಲ್ಲಿ ಬಳಸಲಾದ ಮೊದಲ ಕಂಪ್ಯೂಟರ್. ಫಸ್ಟ್ ಕಂಪ್ಯೂಟರ್ ವಿಚ್ ವಾಸ್ ಯೂಸ್ಡ್ ಇನ್ ಸೆನ್ಸಸ್. ಜನಗಣತಿಯಲ್ಲಿ 1890ರಲ್ಲಿ ಏನಪ್ಪ ಅಂದ್ರು USA ಒಳಗ ಏನಾಗ್ತಾ ಇರ್ತಾರೆ, ಜನಗಣತಿ ಆಗ್ತಾ ಇರ್ತದೆ. ಅಲ್ಲಿ ಇದನ್ನ ಬಳಸ್ತಾರೆ, ಟ್ಯಾಬ್ಲೆಟಿಂಗ್ ಮಷಿನ್. ಓಕೆ, ಇನ್ನೊಂದು ಕಂಪ್ಯೂಟರ್ ಅದ, ದಟ್ ಈಸ್ ಮಾರ್ಕ್ 1 ಅಂತ. ಯಾವ್ದ್ರಿ? ಮಾರ್ಕ್ 1. ಟ್ಯಾಬ್ಲೆಟಿಂಗ್ ಮಷಿನ್, ಜನಗಣತಿಯಲ್ಲಿ ಬಳಸಲಾದ ಮೊದಲ ಕಂಪ್ಯೂಟರ್, ಸೆನ್ಸಸ್. ನೆಕ್ಸ್ಟ್ ಮಾರ್ಕ್ 1 ಅಂತದ್ರಿ, ಯುದ್ಧದಲ್ಲಿ ಬಳಸಲಾದ ಮೊದಲ ಕಂಪ್ಯೂಟರ್. ಎರಡನೇ ಮಹಾಯುದ್ಧದಾಗ ಬಳಸ್ತಾರೆ ಇದನ್ನು. ಯುದ್ಧದಲ್ಲಿ ಬಳಸಲಾದ ಮೊದಲ ಕಂಪ್ಯೂಟರ್. ಯುದ್ಧದಲ್ಲಿ ಬಳಸಲಾದ ಮೊದಲ ಕಂಪ್ಯೂಟರ್ ಯಾವ್ದ್ರಿ? ದಟ್ ಈಸ್ ಮಾರ್ಕ್ 1. ಮಾರ್ಕ್ 1. ಮಾರ್ಕ್ 1 1944 ಒಳಗೆ ಬಳಸ್ತಾರೆ. ಇದು ಕೂಡ USA ದೇಶ. ಮಾರ್ಕ್ 1. ಆಮೇಲೆ ಇನ್ನೊಂದು 4 ಕಂಪ್ಯೂಟರ್ ಬರ್ತಾರೆ, ವೆರಿ ಇಂಪಾರ್ಟೆಂಟ್. ಆಯ್ತ್ರಿ. ನೆಕ್ಸ್ಟ್ ಇನಿಯಾಕ್ ಅಂತ ಬರ್ತದೆ, ENIAC. ENIAC. ENIAC ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ಮೊದಲ ENIAC ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ಸೊ ಫುಲ್ ಫಾರ್ಮ್ ತಲೆ ಕೆಡಿಸ್ಕೋಬಾರ್ದ್ರಿ, ಯಾಕಂದ್ರೆ ಆಲ್ಮೋಸ್ಟ್ 5 ವರ್ಡ್ಸ್ ಇದಾವೆ ಕಂಪ್ಯೂಟರ್ ಕೇಳ, 3 or 4 ವರ್ಡ್ಸ್. ಸೊ ಎಲೆಕ್ಟ್ರಾನಿಕ್, ನ್ಯೂಮರಿಕಲ್, ಇಂಟಿಗ್ರೇಟೆಡ್, ಆಟೋಮೆಟಿಕ್, ಕಂಪ್ಯೂಟರ್ ಆರ್ ಕ್ಯಾಲ್ಕುಲೇಟರ್. ಇನಿಯಾಕ್ ಫುಲ್ ಫಾರ್ಮ್ ಏನ್ರಿ? ಎಲೆಕ್ಟ್ರಾನಿಕ್, ನ್ಯೂಮರಿಕಲ್, ಇಂಟಿಗ್ರೇಟೆಡ್, ಆಟೋಮೆಟಿಕ್. ಕ್ಯಾಲ್ಕುಲೇಟರ್ ಅಂದ್ರೆ ಸೇಮ್, ಕಂಪ್ಯೂಟರ್ ಅಂದ್ರೆ ಸೇಮ್. ಆಟೋಮೆಟಿಕ್ ಕೆಲವೊಂದು ಬುಕ್ಕಲ್ಲಿ ಕಂಪ್ಯೂಟರ್ ಅದಾರೆ, ಕೆಲವೊಂದು ಬುಕ್ಕಲ್ಲಿ ಕ್ಯಾಲ್ಕುಲೇಟರ್ ಅದಾರೆ, ಸೇಮ್ ಮೀನಿಂಗ್ ಕೊಡ್ತೀವಿ. ಸೊ ಎಲೆಕ್ಟ್ರಾನಿಕ್, ನ್ಯೂಮರಿಕಲ್, ಇಂಟಿಗ್ರೇಟೆಡ್, ಆಟೋಮೆಟಿಕ್, ಕಂಪ್ಯೂಟರ್ ಆರ್ ಕ್ಯಾಲ್ಕುಲೇಟರ್. ಸೊ ಇದು ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ಇನ್ನೊಂದು ಇದೇ ರೀತಿ ಕಂಪ್ಯೂಟರ್ ಬರ್ತಾರೆ, ದಟ್ ಈಸ್ ಯೂನಿವ್ಯಾಕ್ ಅಂತ ಬರ್ತಾರೆ. ಯೂನಿವ್ಯಾಕ್. ಸೊ ಇದು ಮೊದಲ ಫಸ್ಟ್ ಕಾಮರ್ಷಿಯಲ್ ಕಂಪ್ಯೂಟರ್. ಮೊದಲ ವಾಣಿಜ್ಯ ಕಂಪ್ಯೂಟರ್ ಯಾವ್ದ್ರಿ? ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರ್. ಮೊದಲ ವಾಣಿಜ್ಯ ಕಂಪ್ಯೂಟರ್. ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರ್ ಯಾವ್ದ್ರಿ? ಯೂನಿವ್ಯಾಕ್. ಸೊ ಯೂನಿವ್ಯಾಕ್ ಸ್ಟ್ಯಾಂಡ್ಸ್ ಫಾರ್ ಯೂನಿವರ್ಸಲ್
ಆಟೋಮೆಟಿಕ್ ಕಂಪ್ಯೂಟರ್. ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಯು ಎನ್ ಐ ಏನಾಗ್ತಾರೆ ಯೂನಿವರ್ಸಲ್ ಆಗ್ತಾರೆ, ಯು ಎನ್ ವಿ ಐ ಅಂತಾರೆ ಯೂನಿವರ್ಸಲ್, ಎ ಸಿ ಏನಾಗ್ತಾರೆ ಆಟೋಮೆಟಿಕ್ ಕಂಪ್ಯೂಟರ್. ಸೊ ಇದು ಮೊದಲ ವಾಣಿಜ್ಯ ಕಂಪ್ಯೂಟರ್. ಇವೆರಡು ಕಂಪ್ಯೂಟರ್ಗಳನ್ನ ಸೇಮ್ ಸೈಂಟಿಸ್ಟ್ ಇವ್ರ ಹೆಸರೇನ್ರಿ ಜೆ ಪಿ ಎಕ್ಕಟ್ ಮತ್ತು ಜೆ ಮಫಿ ಅಂತ. ಇವರಿಬ್ಬರು ಈ ಕಂಪ್ಯೂಟರ್ಗಳನ್ನ ಡೆವಲಪ್ ಮಾಡಿರ್ತಾರೆ. 1945ದಾಗ ಒಂದು ಬಂತ್ರಿ, 1951 ಒಳಗೆ ಬಂತು. ಇನಿಯಾಕ್ 1944-45 ಅದರ ಬುಕ್ಕಲ್ಲಿ, ಇದು 1955. ಇನಿಯಾಕ 1945ದಾಗ ಬಂತ್ರಿ ಅಂಡ್ ಯೂನಿವ್ಯಾಕ್ 1951. ಸೊ ಇವ್ರೇನಪ್ಪ ಅಂದ್ರು ಫೇಮಸ್ ಕಂಪ್ಯೂಟರ್ ಸೈಂಟಿಸ್ಟ್. ಬಟ್ ಅವ್ರ ಬಗ್ಗೆ ನಮ್ಗೆ ಕೇಳೋದಿದೆ ಅಷ್ಟೇ ರೀ. ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು, ಮೊದಲ ವಾಣಿಜ್ಯ ಕಂಪ್ಯೂಟರ್ ಯಾವುದು. ನೆಕ್ಸ್ಟ್ ಇನ್ನೂ 2 ಕಂಪ್ಯೂಟರ್ ಇದಾವೆ. ದಟ್ ಈಸ್ EDSAC ಅಂಡ್ EDVAC ಅಂತ ಬರ್ತದೆ. EDSAC, EDVAC. ಆಯ್ತು. ನೆಕ್ಸ್ಟ್ EDVAC, EDVAC. EDVAC, ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್, ಫಸ್ಟ್ ಪ್ರೋಗ್ರಾಮೇಬಲ್ ಕಂಪ್ಯೂಟರ್. ಇದು ಏನಪ್ಪ ಅಂದ್ರೆ ಸ್ಟೋರ್ ಮಾಡ್ತಕ್ಕಂಥ ಫಸ್ಟ್ ಪ್ರೋಗ್ರಾಮೇಬಲ್ ಕಂಪ್ಯೂಟರ್. ಓಕೆ, ಫಸ್ಟ್ ಪ್ರೋಗ್ರಾಮೇಬಲ್ ಕಂಪ್ಯೂಟರ್. ಓಕೆ, ಸೊ ಇದು ಯಾವ ಕಂಪ್ಯೂಟರ್? ಪ್ರೋಗ್ರಾಮಿಂಗ್ ಮಾಡಬಲ್ಲ ಮೊದಲ ಕಂಪ್ಯೂಟರ್. ಮೀನ್ಸ್ ಎಲ್ಲಾ ತರಹದ ಪ್ರೋಗ್ರಾಮ್ ಮಾಡಬಹುದಾಗಿ. ಪ್ರೋಗ್ರಾಮಿಂಗ್ ಮಾಡಬಲ್ಲ ಮೊದಲ ಕಂಪ್ಯೂಟರ್. ಅಥವಾ ನೀವು ಇಂಗ್ಲಿಷ್ನಾಗ ಸಿಂಪಲ್ ಆಗಿ ಏನು ಬರೀಬೋದು, ಫಸ್ಟ್ ಪ್ರೋಗ್ರಾಮಿಂಗ್ ಕಂಪ್ಯೂಟರ್. ಮೀನ್ಸ್ ಎಲ್ಲಾ ತರಹದ ಪ್ರೋಗ್ರಾಮ್ ಮಾಡ್ಬೋದಾಗಿತ್ತು ಈ ಕಂಪ್ಯೂಟರ್. ಬಿಕಾಸ್ ಮೊದಲ ಕಂಪ್ಯೂಟರ್ ಏನಂದ್ರೆ ಭಾಳ ಯೂಸ್ ಮಾಡ್ತೀರಿ ಅವು. ಓಕೆ, ಲೈಕ್ ಈಗ ನಾನು ನೀವು ಡೈರೆಕ್ಟ್ಲಿ ತಮಿಳ್ದಾಗ ಮಾತಾಡಿದ್ರು ನಿಮ್ಗೆ ಅರ್ಥ ಆಗ್ತದೆ ತಮಿಳು, ಕೆಲವರಿಗೆ ಅರ್ಥ ಆಗ್ಬೋದು, ಕೆಲವರಿಗೆ ಅರ್ಥ ಆಗಲ್ಲ. ಸೊ ಆ ರೀತಿ ಸಮಸ್ಯೆ ಐತ್ರಿ. ಯಾಕಂದ್ರೆ ಕಂಪ್ಯೂಟರ್ ಒಳಗ ಮಷಿನ್ ಲ್ಯಾಂಗ್ವೇಜ್ ಇರ್ತದೆ, ನಾವು ಯೂಸ್ ಮಾಡೋದು ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಆ ಮೆಸೇಜ್ ಕನ್ವೆ ಆಗ್ತಿಲ್ಲ ಕಂಪ್ಯೂಟರ್. ಆ ಕಾರಣಕ್ಕಾಗಿ ಈ ಒಂದು ಮಷಿನ್ ಡೆವಲಪ್ ಮಾಡ್ತಾರೆ, EDVAC ಅಂತ. ಸೊ ಇದು ಆಲ್ ಕ್ರೆಡಿಟ್ ಯಾರಿಗೆ ಹೋಗ್ತಾರೆ? ಜಾನ್ ವನ್ ನ್ಯೂಮನ್ ಇದನ್ನ ಡೆವಲಪ್ ಮಾಡ್ತಾರೆ. ಓಕೆ, ಜಾನ್ ವನ್ ನ್ಯೂಮನ್ ಅಂತಕ್ಕಂಥ ಸೈಂಟಿಸ್ಟ್ ಇದನ್ನ ಡೆವಲಪ್ ಮಾಡ್ತಾರೆ. ಜಾನ್ ವನ್ ನ್ಯೂಮನ್. 1946 ಒಳಗೆ ಕಂಪ್ಯೂಟರ್ ಬರ್ತದೆ, EDVAC ಅಂತಕ್ಕಂಥ. ಜಾನ್ ವನ್ ನ್ಯೂಮನ್. ಸೊ ಫುಲ್ ಫಾರ್ಮ್ ಏನ್ರಿ ಇದ್ರದ್ದು? ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್. So this is the ಫಸ್ಟ್ ಪ್ರೋಗ್ರಾಮಿಂಗ್ ಕಂಪ್ಯೂಟರ್. ಎಲ್ಲಾ ತರಹದ ಪ್ರೋಗ್ರಾಮಿಂಗ್ ಮಾಡ್ಬೋದಾಗಿತ್ತು, ಆದ್ರೆ EDVAC ಒಳಗೆ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್. ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ಇದೆ, ದಟ್ ಈಸ್ EDSAC ಅಂತದೆ. EDSAC. EDSAC ಅಂತದೆ. EDSAC. ಸೊ ಇದೇನ್ರಿ EDSAC, ಫಸ್ಟ್ ಸ್ಟೋರೇಜ್ ಕಂಪ್ಯೂಟರ್. ಮೀನ್ಸ್ ಎಲ್ಲಾ ತರಹದ ಡಾಟಾವನ್ನು ಸ್ಟೋರ್ ಮಾಡಬಹುದಾಗಿದೆ. ಇದಕ್ಕಿಂತ ಬಿಫೋರ್ ಏನ್ ಕಂಪ್ಯೂಟರ್ ಇತ್ತು ನೋಡ್ರಿ, ಅವು ಡಾಟಾ ಸ್ಟೋರ್ ಮಾಡ್ಬೇಕಾದ್ರೆ ಪದೇ ಕಮಾಂಡ್ ಬರೀಬೇಕಾಗಿತ್ತು. ಓಕೆ, ಸೊ ಈ ಕಂಪ್ಯೂಟರ್ಲಿಂದ ಏನೈತ್ರಿ, ಎಲ್ಲಾ ತರಹದ ಏನಪ್ಪ ಅಂದ್ರೆ ನಾವು ಏನ್ ಮಾಡ್ಬೋದ್ರಿ, ಡೇಟಾವನ್ನು ಸ್ಟೋರ್ ಮಾಡೋದು, ಇಮೇಜಸ್, ಆಡಿಯೋ, ವಿಡಿಯೋ ಎಲ್ಲಾ ತರಹದ್ ಮಾಡ್ಬೋದು. ಓಕೆ, ಸೊ ಇದೇನ್ರಿ ಫಸ್ಟ್ ಸ್ಟೋರೇಜ್ ಕಂಪ್ಯೂಟರ್, ಮೊದಲ ಶೇಖರಣಾ ಕಂಪ್ಯೂಟರ್. ಮೀನ್ಸ್ ಎಲ್ಲಾ ತರ ಡಾಟಾ ಸೇವ್ ಮಾಡಬಹುದಾಗಿತ್ತು. ಶೇಖರಣಾ ಸ್ಟೋರೇಜ್ ಅಂತ ಬರೀಬೇಕು, ಅದು ಫಸ್ಟ್ ಸ್ಟೋರೇಜ್ ಕಂಪ್ಯೂಟರ್, ಮೊದಲ ಶೇಖರಣಾ ಕಂಪ್ಯೂಟರ್.
ಮೀನ್ಸ್ ಎಲ್ಲ ತರ ಡಾಟಾನು ಸ್ಟೋರ್ ಮಾಡ್ಬೋದು. ಸೊ ಇದ್ರ ಫುಲ್ ಫಾರ್ಮ್ ಏನ್ರಿ? ಎಲೆಕ್ಟ್ರಾನಿಕ್, ಇಲ್ಲಿ ಡಿಸ್ಕ್ರಿಟ್ ಬರಲ್ರಿ ಮೇಡಮ್, ಎಲೆಕ್ಟ್ರಾನಿಕ್ ಡಿಲೇ ಬರ್ತದೆ. ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್, ಕರೆಕ್ಟ್. ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್, automatic control. So this is what EDSSC, electronic delay storage automatic control. So your computer ಮೇಲೆ ಆಲ್ಮೋಸ್ಟ್ ನಂದು ನಾಲೆಜ್ ಬೇಕಾದ್ರೆ 4 ವರ್ಡಿಂದ ಕೇಳ್ತಾನೆ, ಆಲ್ಮೋಸ್ಟ್ 3 or 4 ವರ್ಡ್ಸ್. 99% ಅಂತೂ ಕೇಳಲ್ಲ, 1% ನಿಮ್ ಬ್ಯಾಡ್ಲಾಕ್ ಅನ್ಬೋದು. ಆಲ್ಮೋಸ್ಟ್ ನೀವು ಯಾವುದೇ ಕ್ವಶನ್ ಪೇಪರ್ ನೋಡ್ರಿ ಕೇಳಂಗಿಲ್ಲ, ಆಲ್ಮೋಸ್ಟ್ 4-5 ವರ್ಡ್ಸ್ ಇನ್ ಕೇಳಲ್ರಿ, ಮ್ಯಾಕ್ಸಿಮಮ್ 4 ವರ್ಡ್ಸ್. ಇವು ಕ್ವಶನ್ ಕೇಳ್ತಾನೆ, ಇವೆಲ್ಲ ರಿಪೀಟ್ ಆಗಿದ್ ಕ್ವಶನ್, ಇವೆಲ್ಲ ರಿಪೀಟ್ ಆಗಿದ್ದವ್ರಿ ಕ್ವಶನ್ಸ್. ಒಂದಾನೊಂದು ಕಾಲದಲ್ಲಿ ರಿಪೀಟ್ ಆಗಿರಿ, ಇವಾಗ ರಿಪೀಟ್ ಆಗ್ತಾ ಇಲ್ಲ, ಈ ಕಾಲದಾಗ ರಿಪೀಟ್ ಆಗ್ತದೆ. ಬಿಕಾಸ್ ಎಕ್ಸಾಮ್ ಏನದ ರೀ, ಕಾಂಪಿಟೇಷನ್ ಟಾಪ್ ಅದ ರೀ, ಅದಕ್ಕೆ ಹಿಂಗೆ ಈಸ್ಟ್ ಈಸಿ ಕೇಳ್ತಾ ಇಲ್ಲ. ಇವೆಲ್ಲ SSC ಎಕ್ಸಾಮ್ನಾಗ ಕೇಳಿದ್ರಿ ಕ್ವಶನ್, SSC ಬ್ಯಾಂಕ್ ಕ್ಲೇರಿಕಲ್ ಒಂದ್ಸರಿ ಕೇಳಿದ್ರಿ. ಇವು ಕ್ವಶನ್ಸ್ ಇನ್ನ ನಮ್ಮ ಸ್ಟೇಟ್ ಒಳಗೆ ಬಂದಿಲ್ಲ. ಓಕೆ, ಈ ಸಲ ಯಾಕೆ ಬರ್ಬೋದು ಗೊತ್ತ್ರಿ, ನಮ್ದು ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡ್ತಾರೆ, ಆಲ್ಮೋಸ್ಟ್ SSC ಕ್ವಶನ್ ಪೇಪರ್ ಫಾಲೋ ಮಾಡ್ತಾರೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕ್ವಶನ್ ಪೇಪರ್ ಏನದ ನೋಡ್ರಿ, ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಆಗ್ತಾರೆ. ಎಲ್ಲಿ? KPSC ಒಳಗ್ರಿ. KPSC ಅಂದ್ರೆ ಏನ್ರಿ? ಕರ್ನಾಟಕ ಲೈವ್ ಅದೇನ್ರಿ ಮತ್ತೆ? ಓಕೆ, ಇರ್ಲಿ ಬಿಡ್ರಿ, ಆಮೇಲೆ ಹೇಳ್ತೀನಿ. ಓಕೆ, KPSC ಮತ್ತೆ ಯಾರಾದ್ರೂ ಮತ್ತೆ ವಿಡಿಯೋ ಮಾಡಿ ಮತ್ತೆ ಇದು ಮಾಡಿದ್ರಿ. ಸೊ KPSC ಅವ್ರು ಆಲ್ಮೋಸ್ಟ್ SSC ಲಿಂದ ಕಾಪಿ ಮಾಡ್ತಾರೆ ಕ್ವಶನ್ಸ್. ಇಲ್ಲಿ ಒಬ್ರು ರಾಜ್ ಕೋಚಿಂಗ್ ಸೆಂಟರ್ ಅಂತ ನಡೆಸ್ತಾರೆ, ಅವ್ರ ಬುಕ್ಲೆಟ್ ಓದೇನ್ರಿ ನಾವು ಒಂದೆರಡು ಸರಿ. ಎಲ್ಲ ಲೈಕ್ ಸಬ್ಜೆಕ್ಟ್ ವೈಸ್ ಕ್ವಶನ್ ಬುಕ್ಲೆಟ್ ಮಾಡ್ತಾರೆ ಅವ್ರು, MCQs. ಅದು ಓದಿನ ಅಂಡ್ SSC ನನ್ನ ಹತ್ರ ಒಂದು ಬುಕ್ ಅದ ರೀ, ಕಂಪೇರ್ ಮಾಡಿ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ಅದ. SSC ಏನವ ನೋಡ್ರಿ, ಇಂಗ್ಲಿಷ್ ಮೀಡಿಯಂದಾಗ ಇದೀನಿ, ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿ ಇವ್ರ ಬುಕ್ ಅಂತೂ ಪ್ರಿಂಟ್ ಮಾಡಿ ಕೊಡ್ತಾರೆ ಅಷ್ಟೇ. ಇವ್ರೇನ್ ನಾ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಿಲ್ಲ, ಮೀನ್ಸ್ ಅವರು ಒಂದು ಒಳ್ಳೆ ಕೆಲಸನೇ ಮಾಡತ್ತಾರ ಬಿಡ್ರಿ. ಇಂಗ್ಲಿಷ್ನಾಗ ಇರ್ತಕ್ಕಂಥ ಕಂಟೆಂಟ್ ಅನ್ನ ನಮ್ ಭಾಗ ಜನರಿಗೆ ಕನ್ನಡ ಮೀಡಿಯಂದಾಗ ಇದು ಮಾಡಿ ಅದೇ ರೆಫರ್ ಮಾಡ್ತಾರೆ. ಆಮೇಲೆ PC ಆಲ್ಮೋಸ್ಟ್ ಆ ಇನ್ಸ್ಟಿಟ್ಯೂಟ್ PC ಯಾಕಾಗಿರಂದ್ರೆ ಬಿಕಾಸ್ ಆಫ್ ದಿಸ್ ಒನ್. ಗ್ಯಾರಂಟಿ. ಓಕೆ, ಏನ್ರಿ ಮೇಡಮ್? ಸೊ ಇದು 1950 ಅನ್ನೋದ್ರಿ ಕೆಲವೊಂದು ಬುಕ್ಕಲ್ಲಿ 1914 ಅನ್ನೋದ್ರ, ಕನ್ಫ್ಯೂಸ್ ಅದ. ಸೊ ಮಾರಿಸ್ ವಿಲ್ಕ್ಸ್ ಅಂತಕ್ಕಂಥ ವಿಜ್ಞಾನಿ, ಮಾರಿಸ್ ವಿಲ್ಕ್ಸ್ ಈ ಒಬ್ಬ ಸೈಂಟಿಸ್ಟ್ ಇದನ್ನ ಡೆವಲಪ್ ಮಾಡಿದ, ಕಂಪ್ಯೂಟರ್ ಸೈಂಟಿಸ್ಟ್ ಮಾರಿಸ್ ವಿಲ್ಕ್ಸ್. ಕೆಲವೊಂದು ಬುಕ್ಕಲ್ಲಿ 1914 ಅದ, 50 ಅದ. ಆಯ್ತ್ರಿ ಇದು. ಹಾಗಾದ್ರೆ ಭಾರತದ ಮೊದಲ ಕಂಪ್ಯೂಟರ್ ಯಾವ್ದ್ರಿ? ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಭಾರತ ಮೊದಲ ಲಾಸ್ಟ್ ಕ್ಲಾಸ್ ಬಹಳ ಲಾಂಗ್ ಆಗೋ ಬಂದಿದ್ರಿ. ಮೇ ಬಿ January 27 ಏನೋ ಬಂದಿನ್ರಿ ನಾನು. ಇದು ಮಾರ್ಚ್ 28, ಆಲ್ಮೋಸ್ಟ್ 2 months ಆಯ್ತು. ಆಯ್ತ್ರಿ ಇದು. ನೆಕ್ಸ್ಟ್ ಬರೀಬೇಕಾ? ಲಾಸ್ಟ್ ಏನ್ರಿ ಮೇಡಮ್? ಇಲ್ಲ ಬೋರ್ ಆಗಲತ್ತೀರಿ ಹೇಳ್ರಿ, ಕೆಲವೊಂದು ಜೋಕ್ ಹೇಳ್ತೀನಿ, ಹಾಗೇನಿಲ್ಲ. ಹೌದಾ? ಇನ್ನ ಒಂದು 2 ನಿಮಿಷ. ಓಕೆ. ಈಗ ನಾನು ನಿಮ್ಗೆ ಆಲ್ರೆಡಿ ಹೇಳಿ ನೋಡ್ರಿ, ಇಲ್ಲಿ ನೋಡ್ರಿ, ನಾ ಸ್ಟಾರ್ಟಿಂಗ್ ಹೇಳಿ ನಿಮ್ಗೆ ಈ ರೀತಿ ಬಹಳ ಕನ್ಫ್ಯೂಸ್ ಮಾಡತ್ತನ್ರಿ, ಇವಾಗ ಡೈರೆಕ್ಟ್ ಕ್ವಶನ್ ಕೇಳ್ತಾ ಇಲ್ಲ. ಈಗ ಇಲ್ಲೇ ನೋಡ್ರಿ, ಗಣಕಯಂತ್ರದ ಪಿತಾಮಹ ಯಾರು ಅಂದ್ರೆ ಚಾರ್ಲ್ಸ್ ಬೆಬೇಜ್. ಇದು ಒಂದು ನಿಮ್ ತಲೆಗೆ ಫಿಕ್ಸ್ ಅದ ರೀ. ಬಟ್ ಕ್ವಶನ್ ಪೇಪರ್ದಾಗ ಏನಾಗ್ತಾರೆ, ಎಲೆಕ್ಟ್ರಾನಿಕ್ ಗಣಕಯಂತ್ರದ ಪಿತಾಮಹ ಯಾರು ಅಂತ ಕೇಳ್ತಾರೆ. ನೀವು ಎಲೆಕ್ಟ್ರಾನಿಕ್ ಪದ ನೋಡಂಗಿಲ್ಲ, ಬಟ್ ಅಂತ ಏನ್ ಮಾಡ್ತೀರಿ, ಚಾರ್ಲ್ಸ್ ಬೆಬೇಜ್ ಸ್ಟಿಕ್ ಮಾಡ್ತೀರಿ. ಆ ಕಡೆ ಮಾರ್ಕ್ಸ್ ವೆಂಕಟರಮಣ ಗೋವಿಂದ. ಓಕೆ, ಸೊ ನೋಡ್ಬೇಕ್ರಿ, ಒಂದ್ ವೇಳೆ ಗಣಕಯಂತ್ರದ ಪಿತಾಮಹ ಯಾರು ಅಂತ ಕೇಳಿದಾಗ ಚಾರ್ಲ್ಸ್ ಬೆಬೇಜ್ ಇರ್ಲಿಲ್ಲ ಅಂತ ತಿಳ್ಕೊರಿ, ಆಪ್ಷನ್ ಒಳಗೆ ಜಾನ್ ಓ ನ್ಯೂಮನ್ ಟಿಕ್ ಮಾಡ್ಬೇಕು. ಈ ರೀತಿ ಕಳ್ಸಿ.
ಎರಡು ಇದ್ರೆ ಫಸ್ಟ್ ಚಾರ್ಲ್ಸ್ ಬೇಬೇಜ್ ಪ್ರಿಫರೆನ್ಸ್ ಕೊಡು. ಅಲ್ಲಿ ಗಣಕಯಂತ್ರದ ಪಿತಾಮಹ ಓನ್ಲಿ ಇದ್ದಾಗ ಚಾರ್ಲ್ಸ್ ಬೇಬೇಜು. ಎಲೆಕ್ಟ್ರಾನಿಕ್ ಗಣಕಯಂತ್ರದ ಪಿತಾಮಹ ಅಂದಾಗ ಜಾನ್ ನೋನಿಮನ್. ಆಧುನಿಕ ಗಣಕಯಂತ್ರದ ಪಿತಾಮಹ ಅಂದ್ರೆ ಅಲನ್ ಟ್ಯೂರಿಂಗ್ ಅಂತ ಬರ್ತದೆ. ಅರ್ಥ ಆಯ್ತ್ರಿ? ಇವ್ರಿಬ್ಬರು ಪಿತಾಮಹಕ್ಕೆ ಸಂಬಂಧಪಟ್ಟಿನವ್ರಿ. ಇವ್ರೊಬ್ಬರು ಆಧುನಿಕ ಪಿತಾಮಹ, ಆಧುನಿಕ ಕಂಪ್ಯೂಟರ್ ಪಿತಾಮಹ ಅಲನ್ ಟ್ಯೂರಿಂಗ್. ಈ ರೀತಿ ಕ್ವಶನ್. ಅಲನ್ ಟ್ಯೂರಿಂಗ್ ಅಥವಾ ಇವರಿಗೆ ಫಾದರ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂತ ಕರೀತಾರೆ. ಫಾದರ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಲನ್ ಟ್ಯೂರಿಂಗ್. ಓಕೆ, ಇದು ಆಧುನಿಕ ಗಣಕಯಂತ್ರದ ಪಿತಾಮಹ ಅಲನ್ ಟ್ಯೂರಿಂಗ್ ರೀ. ಗಣಕಯಂತ್ರದ ಪಿತಾಮಹ ಇಬ್ಬರು ಬರ್ತಾರ್ರಿ, ಒಂದು ಜಾನ್ ವಾನ್ ನ್ಯೂಮನ್. ಅದು ಡಿಪೆಂಡ್ ಆನ್ ಕ್ವಶನ್. ಇಬ್ರು ರೀ, ಬಟ್ ಮೇನ್ ಚಾರ್ಲ್ಸ್ ಬೇಬೇಜ್. ಬಟ್ ಅಲ್ಲಿ ಎಲೆಕ್ಟ್ರಾನಿಕ್ ಕೇಳಿದಾಗ ಸಮಸ್ಯೆ ಆಗ್ತದೆ. ಎಲೆಕ್ಟ್ರಾನಿಕ್ ಕೇಳಿದ್ರೆ ಜಾನ್ ವಾನ್ ನ್ಯೂಮನ್. ಓಕೆ, ನಾ ತಿಳಿಸ್ ಹೇಳೇನ್ರಿ ಅವ್ರಿಗೆ, ಬರಿಬೇಕಂದ್ರೆ ಇಲ್ಲ ಆಪ್ಷನ್ ಒಳಗೆ ಏನ್ ಕೊಡ್ತಾನ್ರಿ ಆಲ್ಮೋಸ್ಟ್ ಇದೇ ರೀತಿ ಕೇಳ್ತಾನ್ರಿ. ಸರ್ ಬಂದಾರೇನ್ರಿ ರಾಹುಲ್ ಸರ್? ವೇಟ್ ಮಾಡತ್ತಾರ 2 minutes ಆಯ್ತು. ಇಲ್ಲಾರ ಸರ್ 2 ನಿಮಿಷ ಮುಗೀತು. ಸೊ ಭಾರತದ ಮೊದಲ ಕಂಪ್ಯೂಟರ್ ಯಾವ್ದ್ರಿ? ಸಿದ್ಧಾರ್ಥ ನೋಡ್ರಿ. ಎಸ್, ಸಿದ್ಧಾರ್ಥ. ಸಿದ್ಧಾರ್ಥ ಭಾರತದ ಮೊದಲ ಕಂಪ್ಯೂಟರ್. ಭಾರತದ ಮೊದಲ ಕಂಪ್ಯೂಟರ್. ಭಾರತದ ಇದು ಭಾರತದಲ್ಲಿ ಏನಪ್ಪಾ ಅಂದ್ರೆ ತಯಾರು ಮಾಡಿ ಭಾರತದಲ್ಲೇ ಬಳಸಲಾದ ಮೊದಲ ಕಂಪ್ಯೂಟರ್. ಇದಕ್ಕಿಂತ ಬಿಫೋರ್ ಒಂದು ಕಂಪ್ಯೂಟರ್ ಬಂದಿತ್ತು, ಬಟ್ ಅದು ಬೇರೆ ದೇಶದಿಂದ ಬಂದಿತ್ತು. ಅಲ್ಲಿ ಕೋಲ್ಕತ್ತಾ ಒಳಗಿತ್ತು, ಬಟ್ ಇದು ನಾವು ತಯಾರು ಮಾಡಿದ್ರಿ, ನಾವು ಇಂಡಿಯಾದವ್ರು ತಯಾರು ಮಾಡಿದ್ರಿ. ದಟ್ ಇಸ್ ಸಿದ್ಧಾರ್ಥ, ಭಾರತ ಮೊದಲ ಕಂಪ್ಯೂಟರ್. ಇದೆಲ್ಲದರ ಪ್ರೆಸೆಂಟ್. ಇದು ಫಸ್ಟ್ ಎಲ್ಲಿ ಇಟ್ಟಿದಾರಪ್ಪ ಅಂದ್ರೆ IIS, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇಟ್ಟಿದ್ದಾರೆ ಪ್ರೆಸೆಂಟ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, IISC. ಎಕ್ಸಿಬಿಷನ್ IIS, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಲ್ಲ ಎಕ್ಸಿಬಿಷನ್ ಅದ. ಅದು ಫಸ್ಟ್ ಬೆಂಗಳೂರು ಪೋಸ್ಟ್ ಆಫೀಸ್ನಾಗ ಇಟ್ಟಿರಿ. 1986 ಒಳಗೆ ಬಂದ್ರಿ. 1986 ಒಳಗೆ ಬಂತು. ಬೆಂಗಳೂರಿನ ಒಂದು ಪೋಸ್ಟ್ ಆಫೀಸ್ ಒಳಗೆ ಇಟ್ಟಿರಿ. ಅಲ್ಲಿಂದ ಇವಾಗ ಏನ್ ಮಾಡ್ಯಾರ, ಶಿಫ್ಟ್ ಮಾಡಿದಾರೆ ಅಲ್ಲಿ IIS, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅಲ್ಲಿದಾನ ಇಟ್ಟಿದ್ದಾರೆ. ಇದು ಭಾರತದ ಮೊದಲ ಕಂಪ್ಯೂಟರ್. ಈ ವಿಶ್ವದ ಯಾವ್ದಂದ್ರೆ ಆಲ್ರೆಡಿ ನಿಮ್ಗೆ ಹೇಳಿ ಇನಿಯಾಕ್ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ಇದು ಭಾರತದ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಸಿದ್ಧಾರ್ಥ. ಆಮೇಲೆ ಪರಮ್ 8000 ಅಂತದ್ರಿ. ಪರಮ್ 8000 ಇದು ಭಾರತದ ರೀ. ವಿಶ್ವದ ಇನಿಯಾಕ್ ಅಂತ ಹೇಳಿ ನೋಡ್ರಿ, ಅದೇ ರೀ ENIAC. ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಂದ್ರೆ ಬೈ ಡಿಫಾಲ್ಟ್ ಆಗಿ ವರ್ಲ್ಡ್ ಅದೇ ಇದು. ಓಕೆ, ಮೊದಲ ಕಂಪ್ಯೂಟರ್ ಅಂತ ಹೇಳತ್ತೀನಿ ಅಂದ್ರೆ ಇದು ವರ್ಲ್ಡ್ ಅಂತ ಅರ್ಥ. ಓಕೆ, ಸೊ ಇದೇನ್ರಿ ಸಿದ್ಧಾರ್ಥ ಭಾರತ. ಸೊ ಪರಮ್ 8000 ಏನ್ರಿ ಮೊದಲ ಸೂಪರ್ ಕಂಪ್ಯೂಟರ್ ಭಾರತದ. ಇಲ್ಲ, ಇದು ನಮ್ದು ಇದಾವ್ರಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದ ರೀ, ಸಂಸ್ಥೆ ಅದ ರೀ. ಈ ಸಂಸ್ಥೆದಾಗ ಅದ ರೀ ಪ್ರೆಸೆಂಟ್. ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಾಗ ಅದ ರೀ. ಸೊ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್. ರೀ ಮೇಡಮ್, ಇಂಡಿಯಾದವ್ರಿ. ಪರಮ್ 8000 ಇದು ಎಲ್ಲದಪ್ಪ ಅಂದ್ರು ಪುಣೆ ಒಳಗದ ರೀ. ಪುಣೆ ಒಳಗ CDAC ಅಂತ ಬರ್ತೀರಿ. ಒಂದು ನಿಮ್ಮನ್ನ ಟೈಪ್ಸ್ ಆಫ್ ಕಂಪ್ಯೂಟರ್ ಟೈಮ್ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇದು ಜಸ್ಟ್ ಟೈಲರ್ ಅದ. CDS ಅಂದ್ರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಂತ. ಇದು ಪುಣೆ ಒಳಗದ ರೀ. ಅವ್ರು ಇದನ್ನ ಡೆವಲಪ್ ಮಾಡಿದ್ದಾರೆ. ಯಾವುದು? ಪರಮ್ 8000. ಇಲ್ಲಿ ವಿಜಯ್ ಭಾಟ್ಕರ್ ಅಂತ ಬರ್ತಾರ ಒಬ್ರು. ಯಾರೀ? ವಿಜಯ್ ಭಾಟ್ಕರ್ ಅಥವಾ ಭಾಸ್ಕರ್ ಅಂತ ಕೆಲವೊಂದು ಬುಕ್ ಅಲ್ಲ ಅದ ರೀ. ವಿಜಯ್ ಭಾಟ್ಕರ್ ಅವ್ರು ವಿಜಯ್ ಭಾಸ್ಕರ್. ಇವ್ರಿಗೆ ಏನಂತ ಕರೀತಾರಪ್ಪ ಅಂದ್ರೆ ಭಾರತದಲ್ಲಿ ಸೂಪರ್ ಕಂಪ್ಯೂಟರ್ ಪಿತಾಮಹ. ಭಾರತದಲ್ಲಿ ಸೂಪರ್ ಕಂಪ್ಯೂಟರ್ನ ಪಿತಾಮಹ.
CDAC ಇದು ಪುಣೆ ಒಳಗದ ರೀ. ಹಾಂ ಎಸ್ ಎಸ್ ಪುಣೆ ಒಳಗದ CDAC. ಇದ್ರ ಬಗ್ಗೆ ಡೀಟೇಲ್ ಆಗಿ ಟೈಪ್ಸ್ ಆಫ್ ಕಂಪ್ಯೂಟರ್ ಅಂತ ಟಾಪಿಕ್ ಬಂದಾಗ ಹೇಳ್ತೀನಿ. ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಥ್ಯಾಂಕ್ ಯು ಅಂತ ಬರೀಬೇಕ್ರಿ. ನೀವು ಸಿಲೆಬಸ್ ಕಾಪಿ ತೊಗೊಂಡು ಬರ್ರಿ. ನೀವು ಫಸ್ಟ್ ಏನು ಸಿಲೆಬಸ್ದಾಗ ಅದ ಏನಿಲ್ಲ ನೋಡ್ರಿ ಫಸ್ಟ್. ಓಕೆ ಅಂದ್ರೆ ನಾಳೆ ಕಾಪಿ ತರ್ತೀನಿ, ನನ್ನ ಹತ್ರ ಅದ ರೀ, ನೋಡ್ತೀನಿ ಫಸ್ಟ್. ಬಟ್ ಆಲ್ಮೋಸ್ಟ್ ನಂದು ನಾಲೆಜ್ ಪ್ರಕಾರ ಇದಕ್ಕಿಂತ ಬಿಯಾಂಡ್ರೆ ಇರಲ್ಲ, ಕಂಪ್ಯೂಟರ್ ಸಿಲೆಬಸ್ ಕಮ್ಮಿನೇ ಇರ್ತದೆ. ಬಟ್ ನೀವು ಇಷ್ಟು ಹೋದ್ರೆ ಭಾಳ ಚಲೋ ರೀ, ಯಾಕಂದ್ರೆ ನಿಮ್ಗೆ GPS ಯೂಸ್ ಆಗ್ತದೆ, HSTR PS ಎಲ್ಲಕ್ಕೆ ಯೂಸ್ ಆಗ್ತದೆ. ಥ್ಯಾಂಕ್ ಯು. ನಾಳೆ ಕಂಟಿನ್ಯೂ ಮಾಡೋಣ. ಹೌದ್ರಿ, ಹೌದಾ? ಸರಿ ಹೇಳ್ತೀನಿ. ಹೌದು ಸರಿ ಹೇಳಿರಿ.